10,000 ಜನ ಆದರು. ಸೊ ಹಾಯ್ ಎಲ್ಲರಿಗೂ. ಇವತ್ತು ಬ್ರಾಟ್ ರಿಲೀಸ್ ಆಗಿದೆ. ತುಂಬ ಐ ಥಿಂಕ್ ಒಂದು 2 ವರ್ಷ ಆಗಿರ್ಬೇಕು ನಾನು ಲೈವ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಲೈವ್ ಮಾಡ್ತಾ ಇದ್ದೀನಿ. ನಿನ್ನೆ ಪ್ರೀಮಿಯರ್ ಶೋ ಇತ್ತು, ಮೊನ್ನೆ ಪ್ರೀಮಿಯರ್ ಶೋ ಇತ್ತು. ಸೊ ಈಗ ಪ್ರೀಮಿಯರ್ನ ಮಿಲನ ನೋಡಿದ್ರು ನನ್ನ ಜೊತೆ. ಸೊ ಮಿಲನ ಹೇಗನ್ನಿಸ್ತು ಅವ್ರನ್ನೇ ಕೇಳೋಣ. ಅವರು ಜಾಯ್ನ್ ಆಗ್ತಾರೆ. ಅವರು ರಿಕ್ವೆಸ್ಟ್ ಬರಲಿ. ಸೊ ಸಿನಿಮಾ ನಿಮಗೆಲ್ಲ ಹೇಗನ್ನಿಸ್ತು? ಸುಮಾರು ಜನ ಸೂಪರ್ ಅಂತಿದ್ದೀರಾ. ಆ್ಯಂಡ್ ತುಂಬ ಜನ ಬೇರೆ ರೀತಿಯ ಒಂದು ಮೇಕ್ ಓವರ್ ಬೇಕು ಹಂಗೆ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಈ ಫಿಲಮು ಕಂಪ್ಲೀಟ್ಲಿ ಬೇರೆಯೇ ಕಾಣಿಸ್ತೀವಿ. ಅಂದರೆ ನನ್ನ ಸಿನಿಮಾ ಆಗ್ಬೋದು ಅಥವಾ ಶಶಾಂಕ್ ಸರ್ದಾಗ್ಬೋದು, ಇಬ್ಬರದ್ದು ಬೇರೆ ಥರದೇ ಸಿನಿಮಾ ಇದು. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನನಗೆ ಈ ಸಿನಿಮಾದ ರೆಸ್ಪಾನ್ಸ್ ನೋಡಿ. ಸೊ ಹಾಗಾಗಿ ಆ ಖುಷಿ ಹಂಚ್ಕೊಳ್ಳೋಣ, ನಿಮ್ಮ ಜೊತೆ ಮಾತಾಡೋಣ. ಯಾರು ಸಿನಿಮಾ ನೋಡಿದಿರಾ, ಆ ಸಿನಿಮಾ ಹೇಗೆ ಅನ್ಸು ಅಂತ ಹಾಕಿ. ಆ್ಯಂಡ್ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಯಾವಾಗ ನೋಡ್ತಾ ಇದ್ದೀರಾ ಅಂತಲೂ ಹಾಕಿ. ನಿವೇದಿತಾ ಮಧು ಅವರು ಸೂಪರ್ ಮೂವಿ ಅಂದಿದ್ದಾರೆ, ಥ್ಯಾಂಕ್ ಯು. ಮಿಲನ ಜಾಯ್ನ್ ಆಗ್ತಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ತನಕ ಸುಮಾರು ಜನ ವಿಡಿಯೋ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ. ನೋಡೋಣ, ಸುಮ್ಮನೆ ಯಾರನ್ನಾರು ಒಬ್ರು ರ್ಯಾಂಡಮ್ ಆಗಿ ತಗೋತೀನಿ. ಗೊತ್ತಿಲ್ಲ. ಒಂದು ಸೆಕೆಂಡ್. ಯಾರು ಮಾತಾಡಬೇಕು ಅಂತಿದ್ದೀರಾ ರಿಕ್ವೆಸ್ಟ್ ಕಳಿಸಿ ನೋಡೋಣ. ಓಕೆ, ಮಿಲನ ಬಂದರು. ಸೊ ನಾಳೆ ಮಾರ್ನಿಂಗ್ ಶೋ ನಾನು ಹೋಗ್ತಾ ಇದ್ದೀನಿ ಅಂತ ನವೀನ್ ಕುಮಾರ್ ಹೇಳ್ತಿದ್ದಾರೆ. ಹಾಯ್. ಹಾಯ್. ಸೊ ಹೇಗನ್ನಿಸ್ತು ಸಿನಿಮಾ? ಸೊ ಈಗ ಬ್ರ್ಯಾಟ್ ಬಗ್ಗೆ ನಾವು ಪ್ರಮೋಟ್ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಹೆಚ್ಚು ಕಮ್ಮಿ ಒಂದು 2 ವಾರದಿಂದ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ನಾನು ಆಕ್ಚುಲಿ ಈ ಸಿನಿಮಾ ಬಗ್ಗೆ ತುಂಬಾ ಎಲ್ಲೂ ಜಾಸ್ತಿ ಮಾತಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ನನಗೆ ಕಂಟೆಂಟು ತುಂಬಾ ಬೇರೆ ತರ ಇರುತ್ತೆ. ಅದು ಬರಲಿ ಸಿನಿಮಾ. ಸೊ ಬಂದ ಮೇಲೆ ಸಿನಿಮಾ ಬಗ್ಗೆ ಮಾತಾಡೋದು, ಜನ ನೋಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡಿದ್ರೆ ಆಕ್ಚುಲಿ ಅದಕ್ಕೆ ಒಂದು ತೂಕ ಇರುತ್ತೆ. ಸೊ ಆಮೇಲೆ ಅವ್ರಿಗೆ ಆಕ್ಚುಲಿ ಏನ್ ಅನ್ಸಿದೆ ಅನ್ನೋದು ನಮ್ ಕಣ್ಮುಂದೆ ನೋಡಿರ್ತೀನಲ್ಲ. ಸೊ ಹಾಗಾಗಿ ರಿಲೀಸ್ ಮುಂಚೆ ನಾನು ಯಾವ ಲೈವ್ ಬರಲಿಲ್ಲ, ಏನೂ ಮಾಡಲಿಲ್ಲ. ಸೊ ರಿಲೀಸ್ ಆದ್ಮೇಲೆ ಜನಗಳ ರೆಸ್ಪಾನ್ಸ್ ನೋಡಿದ್ಮೇಲೆ ಈಗ ಲೈವ್ ಮಾಡ್ತಾ ಇರೋದು. ಸೊ ನಿನ್ನೆ ಮಿಲನ ನೋಡಿದ್ರು. ಇನ್ಫ್ಯಾಕ್ಟ್ ಒಟ್ಟಿಗೆ ಹೋದ್ವಿ ಸಿನಿಮಾ ನೋಡೋಕೆ. ಬಟ್ ಅವ್ರೇನು ಬೈಟ್ಸ್ ಗಿಟ್ ಸಿನಿಮಾ ಬಗ್ಗೆ ಏನಂತು ಅಂತ ಕೇಳಕ್ಕಿಂತ ಮುಂಚೆ ಮನೆಗೆ ಓಡೋದ್ರು, ಅರ್ಜೆಂಟಾಗಿ ಏನೋ ಕೆಲಸ ಇತ್ತು ಅಂತ. ಸೊ ಹೇಗನ್ಸು? ಏನು ಹಾಯ್, ಫಸ್ಟ್ಲಿ ಹಾಯ್ ಎಲ್ರಿಗೂ. ಕೆಲ್ಸ ಇತ್ತು ಅಂತ ಹೋಗ್ಲಿಲ್ಲ, ಪರಿಗೋಸ್ಕರ ಇಮಿಡಿಯೇಟ್ ಆಗಿ ಹೋದೆ. ಫಸ್ಟ್ಲಿ ಐ ಥಿಂಕ್ ನಾನು ಶಶಾಂಕ್ ಸರ್ ಹತ್ರ ಶಶಾಂಕ್ ಸರ್ ತುಂಬಾ ಹೇಳ್ಬೇಕು ಸಿನಿಮಾ ಬಗ್ಗೆ. ನನ್ಗಿನ್ನೂ ಅಷ್ಟು ಫ್ರೀ ಟೈಮ್ ಸಿಕ್ಲಿಲ್ಲ ಹೇಳಕ್ಕೆ. ಬಟ್ ನಿಮಗೆ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತ ಅಂದ್ರೆ, ಆಕ್ಚುಲಿ ಕೃಷ್ಣನು ಸಿಕ್ಕಿಲ್ಲ ನನಗೆ ಸಿನಿಮಾ ರಿವ್ಯೂ ಹೇಳಕ್ಕೆ. ನಿನ್ನೆ ತುಂಬಾ ಲೇಟ್ ಆಗೋಯ್ತು, ಇವತ್ತು ಥಿಯೇಟರ್ ವಿಸಿಟ್ಸ್ ಇತ್ತು, ನನಗೆ ಕರೆಕ್ಟ್ ಆಗಿ ಸಿಕ್ಕೇ ಇಲ್ಲ ರಿವ್ಯೂ ಹೇಳಕ್ಕೆ. ಐ ಥಿಂಕ್ ನನ್ನ ಒಪಿನಿಯನ್ ಅಲ್ಲಿ ಯು ಹ್ಯಾವ್ ಲುಕ್ಡ್ ಯುವರ್ ಕರಿಯರ್ ಬೆಸ್ಟ್. ನಿಮ್ಮ ಇಡೀ ಕರಿಯರ್ ಎಷ್ಟು 12 ವರ್ಷ ಆಯ್ತಾ? 12 ವರ್ಷದ 14 ಅಂದ್ರೆ ವರ್ಷ ಆಕ್ಟರ್ 12 ವರ್ಷ ಆಗಿದೆ. 12 ವರ್ಷದ ಲೆಕ್ಕ ತೂಕ ಒಂದ್ ಕಡೆ ಆದ್ರೆ, ಐ ಥಿಂಕ್ ಬ್ರಾಟ್ ಅಲ್ಲಿ ಯು ಲುಕ್ ಎಕ್ಸ್ಟ್ರಾರ್ಡಿನರಿ. ಐ ಹ್ಯಾವ್ ಟು ಥ್ಯಾಂಕ್ ಶಶಾಂಕ್ ಸರ್. ಐ ಥಿಂಕ್ ಯಾಕಂದ್ರೆ ನಾನು ನೋಡಿದೀನಿ, ಅಂದ್ರೆ ಈ ಸಿನಿಮಾ ಪ್ರಾಸೆಸ್ ಆಗ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಅಥವಾ ನಮ್ಮನೇಲೂ ಕೆಲವು ಸರಿ ಎಲ್ಲ ನಿಮ್ ಮೇಕ್ ಓವರ್ ಗಳು ನಡೀತಿತ್ತು. ಅವ್ರು ಎಷ್ಟು ಅದಕ್ಕೆ ಥಾಟ್ ಹಾಕಿ, ಎಷ್ಟು ಟೈಮ್ ಕೊಟ್ಟು, ಎಷ್ಟು ಚೆನ್ನಾಗಿ ಮಾಡಿದಾರೆ ಎಫರ್ಟ್ ತಗೊಂಡು ಅಂತ. ಬಟ್ ಅಫ್ಕೋರ್ಸ್ ಅಂದ್ರೆ ನೀವ್ ಯಾವ ಸಿನಿಮಾದಲ್ಲೂ ಇಲ್ದೇ ಇರೋ ಮ್ಯಾನರಿಸಮ್ ಇರ್ಬೋದು, ಸ್ವಾಗ್ ಇರ್ಬೋದು, ನಾನ್ ಬಹಳಷ್ಟು ಕಮೆಂಟ್ ಗಳಲ್ಲಿ ನೋಡಿದೆ. ಎಷ್ಟು ಬಹಳಷ್ಟು ರಿವ್ಯೂಸ್. ಇವಾಗ ಕೇಳಿಸ್ತಿದ್ಯಾ? ಒಂದ್ಸಲಿ ಅಲ್ಲ, ನನಗೆ ಕಾಣಿಸ್ತಾ ಇದೆ. ಇವರು ಬೇರೆ ಕಾಣಿಸ್ತಾ ಕೇಳ್ಬಿಡೋಣ. ನಿಮ್ಗೇನಿಸ್ತದೆ? ಮಿಲನ ಅದು ವಿಡಿಯೋ ಏನೋ ಬ್ರೇಕ್ ಆಗ್ತಾ ಇದೆಯಾ? ದಯವಿಟ್ಟು ಹೇಳಿ. ನನಗ್ ನೀವು ಬ್ರೇಕ್ ಆಗ್ತಾ ಇಲ್ಲ, ನನಗ್ ನಿಮ್ದು ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ಅಂದ್ರೆ ನನ್ನ ನೆಟ್ವರ್ಕ್ ಚೆನ್ನಾಗಿದೆ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು.
ಪರವಾಗಿಲ್ಲ, ಬೆಟರ್ ಕಾಣಿಸ್ತದೆ. ಯಾ ಸೊ ಸಿಕ್ಕಾಪಟ್ಟೆ ಯೂಟ್ಯೂಬ್ ಅಂಡ್ ಸೋಷಿಯಲ್ ಮೀಡಿಯಾಲ್ ಕೂಡ ನಾನು ಕಾಮೆಂಟ್ಸ್ ನೋಡ್ದೆ, ರಿವ್ಯೂಸ್ ಎಲ್ಲ ನೋಡ್ದೆ. ನಾನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನ ಬಹಳಷ್ಟು ಜನ ಕೂಡ ಹೇಳಿದ್ದಾರೆ. ನಿಮ್ದು ಮ್ಯಾನರಿಸಮ್, ಬಾಡಿ ಲ್ಯಾಂಗ್ವೇಜ್, ಸ್ವಾಗ್, ಸ್ಟೈಲ್ ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ. ನಾನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಶಶಾಂಕ್ ಸರ್ಗೆ ಐ ಹ್ಯಾವ್ ಟು ಟೆಲ್ ಹಿಮ್ ದಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಒಂದು ಔಟ್ಕಮ್ ಬರುತ್ತೆ ಅಂದ್ರೆ ಐ ಥಿಂಕ್ ಇಟ್ ಬೇಬು ಇಸ್. ನಿಂದ ವೈಫೈ ಆಫ್ ಮಾಡು. ವೈಫೈನೋ ಪ್ರಾಬ್ಲಮ್ ಇರ್ಬೇಕು. ಬ್ಲರ್ ಬರ್ತಾ ಇದೆ, ಎಲ್ಲ ಆಗ್ತದೆ, ಎಷ್ಟು ಬ್ಲರ್ ಅಂತ ಆಗ್ತಾ ಓಕೆ ಇದಾರೆ. ಓಕೆ ಹಾ, ಇದು ಬೆಟರ್ ಅನ್ಸುತ್ತೆ. ಹಾ, ಬ್ಲರ್ ಅಂತ ಆಗ್ತಾ ಇದಾರೆ ಇವಾಗ. ಕರೆಕ್ಟ್ ಆಗಿದೆ ಈಗ. ಸೊ ಅದೇ ನಾನು ಹೇಳ್ದಂಗೆ ಬಹಳಷ್ಟು ಜನ ರಿವ್ಯೂ ಮಾಡಿದ್ದಾರೆ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೇನೆ. ತುಂಬಾ ಜನ ಹೇಳಿದಾರೆ ಆಲ್ರೆಡಿ ನಿಮ್ದು ಸ್ಟೈಲ್, ಸ್ವಾಗು, ಮ್ಯಾನರಿಸಮ್ ಎಲ್ಲ ಸಿಕ್ಕಾಪಟ್ಟೆ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಚೆನ್ನಾಗಿದೆ. ಆಕ್ಚುಲಿ ಟು ಬಿ ಆನೆಸ್ಟ್, ಟ್ರೇಲರ್ ಅಲ್ಲಿ ಅಷ್ಟು ಅನ್ಸ್ಲಿಲ್ಲ. ಟ್ರೇಲರ್ ವಾಸ್ ಗುಡ್, ಬಟ್ ಸಿನಿಮಾದಲ್ಲಿ ಇರೋ ಹೈ ಪಾಯಿಂಟ್ಸ್ ಅಥವಾ ಏನು ಎಕ್ಸ್ಟ್ರಾಡಿನರಿ ಇದೆ ಆ ಫೀಲ್ ಟ್ರೇಲರ್ ನನಗೆ ಕೊಡ್ಲಿಲ್ಲ. ಬಟ್ ಫಿಲ್ಮ್ ಇಸ್ ಎಕ್ಸ್ಟ್ರಾಡಿನರಿ ಅಂಡ್ ಇಟ್ ಇಸ್ ಎಂಟರ್ಟೈನಿಂಗ್. ನಾನು ಸಿಕ್ಕಾಪಟ್ಟೆ ನಗಾಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು. ನನ್ನ ಸಿನಿಮಾ ಏನೋ ಹೇಳ್ಬೇಕು ಅನ್ಸಿದಲ್ಲ, ಅಲ್ಲೇ ಸರ್ರೆ ಬಂದ್ರೆ ಸರಿ ಹೇಳ್ಬಿಡು. ನಮಗೂ ಕಾಣಪ್ಪ. ಪರ್ಫೆಕ್ಟ್. ಹೌದಾ? ಹಾ, ಹಿಂಗ ಸೆಲ್ಫಿ ಮಾಡಿ. ಹಾಕೊಂಡ್ರೆ ನಾವ್ ಕಾಣದ್ ಬೇಡವಾ? ಅಲ್ಲ, ನೀವ್ ಕಾಣಿಸ್ತೀರಾ ಸರ್? ಕಾಣಿಸ್ತೀರಾ ಈಗ? ನಾವು ಕಾಣಿಸ್ತಾ ಇಲ್ವಲ್ಲ ನೀವು? ಕಾಣುತ್ತೆ. ನೀವು ಮುಂದೆ ಕಾಣ್ತಿದೀವಲ್ಲ. ಇಟ್ಕೋಬೇಕು ಸೆಲ್ಫಿ. ನನಗೆ ನಿಮ್ ಮುಖ ನೀವು ಉಲ್ಟಾ ಕಾಣಿಸ್ತಾ ಇಲ್ಲ. ಮಾಡ್ಕೊಂಡವ್ರೆ, ನೀವು ಉಲ್ಟಾ ಮಾಡ್ಕೊಂಡಿದ್ದೀರಾ ಅದಕ್ಕೆ. ಇಲ್ಲ ಅದೇ ಸೆಲ್ಫಿ. ನಾವ್ ಕಾಣ್ತೀವಿ ಅಲ್ಲೇ ಸರ್, ಇದು ಬರುತ್ತೆ ನೋಡಿ. ಸೆಲ್ಫಿ ಮೋಡ್ಗೆ ಹಾಕೊಳ್ಳಿ. ಅಲ್ಲಿ ಕ್ಯಾಮ್ರಾ ಇರುತ್ತೆ ನೋಡಿ ಸರ್, ಅಲ್ಲಿ ಆರೋ ಮಾರ್ಕ್ ಮೇಲೆ ಕೆಳಗಡೆ ಎರಡು. ಇವತ್ ಕಾಲೇಜ್ ಕಟ್ ಮಾಡಿ ಬ್ರಾಡ್ಗೆ ಹೋಗಿದ್ದೆ, ಕಟ್ ಮಾಡ್ದೆ. ಏನೋ ಮಸ್ತ್ ಮೂವಿ ಅಂತ. ಅಲ್ಟ್ರಾ ಮಾಡಿ ಸರ್, ಅಲ್ಲ ಉಲ್ಟಾ ಮಾಡಿ ಸರ್. ಓಕೆ, ಒಂದ್ ಕೆಲ್ಸ ಮಾಡೋಣ. ಶಶಾಂಕ್ ಸರ್ಗೆ ಓವರ್ ದ ಕಾಲ್ ಹಿಂಗೆ ಅಂತ ಹೇಳ್ಬಿಟ್ಟು ವಿಲ್ ಕಮ್ ಬ್ಯಾಕ್. ಜಾಯ್ನ್ ಆಗೋಣ. ಹಾ, ಕ್ಯಾಮ್ರಾ ಫ್ರಂಟ್ ಮಾಡಿ ಸರ್ ಅಂತ ಎಲ್ಲ ಹೇಳ್ತಿದ್ದಾರೆ. ಕಲರ್ಸ್, ಮೇಕಪ್, ಆಸನ್, ಸ್ಟುಡಿಯೋ ಆಸನ್ ಇಂದೆಲ್ಲ. ಇಲ್ಲ ಟೆಲಿಮ್ ಓವರ್ ದ ಇಲ್ಲ, ಫೋನ್. ಬರ್ತಾರೆ, ಪರಲ್ಲ. ನಾವು ಮಾತಾಡ್ತಾರೆ, ನಾವು ಬರ್ತಾರೆ, ಜಾಯ್ನ್ ಆಗ್ತಾರೆ. ಕಟ್ ಮಾಡೋದೇನ್ ಬೇಡ, ಪರಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಯಾ ಅದು? ಅಲ್ಲ ಸರ್ ಮಾಡ್ಕೊಳ್ಳಿ, ಆಮೇಲೆ ಬರೋಣ. ಪರಲ್ಲ, ನಾವು ಮಾತಾಡ್ತಾನೆ. ಓಕೆ. ಬಂತು. ಓಕೆ ನೋಡಿ, ಅವಾಗ ಹುಡುಗಿರ ಜೊತೆ ಹಿಂಗ್ ಲೈವ್ ಮಾಡ್ತಾ ಇದ್ರೆ ಬರುತ್ತೆ ಸರ್. ಫೇಸ್ ಕಾಲ್ ಅದೇನೋ ಬರುತ್ತಲ್ಲ, ವಾಟ್ಸಪ್ ಕಾಲ್, ಫೇಸ್ ಟೈಮ್. ಹೇಳಮ್ಮ ಶಶಾಂಕ್ ಸರ್ ತುಂಬಾ ಮಾತಾಡ್ಬೇಕು ಅನ್ಸಿದ್ದಲ್ಲ. ಹಾ ಸರ್, ಆಕ್ಚುಲಿ ನಾನು ಏನ್ ಹೇಳ್ದೆ ಅಂದ್ರೆ ನೆನ್ನೆ ಪ್ರೀಮಿಯರ್ ಆದ್ಮೇಲೆ ಓಡೋದೆ ನಾನು. ರಿವ್ಯೂ ಅಂದ್ರೆ ಏನು ಹೇಳಿಲ್ಲ ಸಿನಿಮಾ ಬಗ್ಗೆ. ಕೃಷ್ಣನು ಸಿಕ್ಕಿಲ್ಲ ನನ್ಗೆ ಸಿನಿಮಾ ಬಗ್ಗೆ ಹೇಳಕ್ಕೆ. ಅಂದ್ರೆ ನಾನು ಇವಾಗ ಏನ್ ಹೇಳ್ತಿದ್ದೆ ಅಂದ್ರೆ ಟ್ರೇಲರ್ ನೋಡಿ, ಟ್ರೇಲರ್ ಇಸ್ ಗುಡ್ ಅಂತ, ಟ್ರೇಲರ್ ಚೆನ್ನಾಗಿತ್ತು ಅಂತಿತ್ತು. ಬಟ್ ಆಕ್ಚುಲಿ ನನ್ನ ಇಫ್ ಆನೆಸ್ಟ್ಲಿ ಕೇಳಿದ್ರೆ ಟ್ರೇಲರ್ಗೂ ಸಿನಿಮಾಗೂ ಸಂಬಂಧ ಇಲ್ಲ. ಸಿನಿಮಾ ಇಸ್ 10x. ಅಂದ್ರೆ ಸಿನಿಮಾ ಅದ್ಭುತ. ಅಂದ್ರೆ ಆ ಹೈ ಪಾಯಿಂಟ್ಸ್ ಆಗ್ಲಿ ಅಥವಾ ಕೃಷ್ಣ ಅವ್ರ ಸ್ವಾಗ್ ಆಗ್ಲಿ ಅಥವಾ ಎಲ್ಲ ಮ್ಯೂಸಿಕ್, ವಿಜುವಲಿ ಎಲ್ಲದ್ರಲ್ಲೂ ಯು ಸ್ಕೋರ್ಡ್ ಸೋ ವೆಲ್. ನಾನು ಅದೇ ಹೇಳ್ತಾ ಇದ್ದೆ, ಸಿಕ್ಕಾಪಟ್ಟೆ ನಾನು ಇನ್ಫ್ಯಾಕ್ಟ್ ನಿಮ್ಗೆ ರಿವ್ಯೂ ಕೊಡಕ್ ಮುಂಚೆ ತುಂಬಾ ಜನಗಳು ಸೋಷಿಯಲ್ ಮೀಡಿಯಾಲಿ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಏನೇನ್ ಹೇಳ್ತಿದ್ದಾರೆ ಅದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಂತ. ಆಮೇಲೆ ಕೃಷ್ಣ ಅವ್ರ ಲುಕ್ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆಯಂತೆ. ಅದಕ್ಕೆ ನಾನ್ ಕಣ್ಣಾರೆ ನೋಡಿದೀನಿ ಆ ಲುಕ್ ನ ರೆಡಿ ಮಾಡಕ್ಕೆ ಶಶಾಂಕ್ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಇನ್ ದ ಸೆನ್ಸ್ ಎಷ್ಟು ಎಫರ್ಟ್ ಹೋಗಿದೆ. ಎಫರ್ಟ್ ಥಾಟ್ಸ್ ಎಲ್ಲ. ಸೊ ಇಟ್ ಇಸ್ ಫ್ರೂಟ್ಫುಲ್. ಅಂದ್ರೆ ಕೃಷ್ಣ ಬರೀ ಲವರ್ ಬಾಯ್ ಆಗಿ ಮಾಡ್ತಾ ಇದ್ರು, ಸಚ್ ಅ ಡಿಫ್ರೆಂಟ್ ಕೃಷ್ಣ ಅಂತ. ಅದೆಲ್ಲ ಹೋಲ್ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಶಶಾಂಕ್ ಸರ್ ಅಂತ ಹೇಳ್ತಾ ಇದ್ದೆ. ನೀವು ಬಂದ್ಮೇಲೆ ಹೇಳ್ತೀನಿ ಅಂದ್ರೆ ಅದಕ್ಕೆ ಹೇಳು ಇವಾಗ ಅಂತ ಹೇಳ್ತಾ. ನನಗೆ ಯಾವತ್ತೂ ಕೃಷ್ಣ ಲವರ್ ಬಾಯ್ ಕಾಣ್ಲೇ ಇಲ್ಲ, ಅದಕ್ಕೆ ಕೃಷ್ಣನ ಆಕ್ಷನ್ ಹೀರೋ ಮಾಡಿರೋದು. ನಾನ್ ಹೆಂಗೆ ಈ ಮನುಷ್ಯ ಇಷ್ಟು ಹೈಟ್ ಇರೋ ಮನುಷ್ಯ, ಈ ತರ ಫಿಸಿಕ್ ಇರೋ ಮನುಷ್ಯ ನೋಡಿದ್ರೆ ರಫ್ ಅಂಡ್ ಟಫ್ ಆಗಿರೋ ಮನುಷ್ಯ ಹೆಂಗ್ ರೊಮ್ಯಾಂಟಿಕ್ ಹೀರೋ ಆಗಕ್ ಸಾಧ್ಯ ಅಂತ ನಾನ್ ಸುಮ್ಮನೆ ಒಂದ್ ಕತೆ ಅಂತ ಫಿಲ್ಮ್ ಮಾಡಿದ್ವಿ ಸರ್. ಅದ್ ನೋಡಿದ್ರೆ ಎಲ್ಲರೂ ಅದ್ ಹಂಗೆ ಅನ್ಕೊಂಡ್ಬಿಟ್ರು. ಅದೇ ಎಲ್ಲರೂ ಅಂದ್ರೆ ಇಂಡಸ್ಟ್ರಿ ಮಾಡಿದ್ರೆ ಅಷ್ಟೇ ಆತರ ಏನಿಲ್ಲ. ನನಗ್ ಕಾಣಿಸ್ತಾ ಇಲ್ಲ ಕ್ವೆಶ್ಚನ್ಸ್, ಕಾಮೆಂಟ್ಸ್ ಅಂಡ್ ಕ್ವೆಶ್ಚನ್ಸ್. ಅಲ್ಲ, ನನ್ನ ಕಾಮೆಂಟ್ಸ್. ಈಗ ಮಿಲನ್ ಅವ್ರೆ, ಸರ್ ಕೃಷ್ಣ ಅವ್ರನ್ನ ಫಸ್ಟ್ ಇಂದ ಲವ್ ಮಾಡ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮ್ಗೆ?
ಕ್ರಿಸ್ಟಿನ ನೋಡಿದ್ಮೇಲೆ ಅದ್ ಹೆಂಗ್ ಮಾಡೋದು ಅಂತ ನಿಮ್ನ ಕೇಳ್ಬೇಕೀಗ. ಏನೇನ ನನಗೆ ವಾಯ್ಸ್ ಬ್ರೇಕ್ ಆಯ್ತು ಸರ್, ನಿಮ್ಗೆ ಗೊತ್ತಾಗ್ಲಿಲ್ಲ. ಕೃಷ್ಣನ ಮೊದ್ಲಿಂದ ಮತ್ತೆ ಫಸ್ಟ್ ಇಂದ ಲವ್ ಮಾಡ್ಬೇಕು ಅಂತ ಅನಿಸ್ತಾ ಇಲ್ವಾ ಮಿಲನ ಅವ್ರಿಗೆ ಅಂತ ಈಗ ನೋಡಿದ್ಮೇಲೆ ಸ್ಕ್ರೀನ್ ಮೇಲೆ ಆ ಕ್ರಿಸ್ಟಿ ಸರ್ ಕ್ಯಾರೆಕ್ಟರ್? ನನಗೆ ಐ ಆಮ್ ಹ್ಯಾಪಿ ಬಿಕಾಸ್ ದ ಕೈಂಡ್ ಆಫ್ ಪೊಟೆನ್ಶಿಯಲ್ ಕೃಷ್ಣ ಅವ್ರಿಗೆ ಏನಿದೆ, ಐ ನೋ ದಟ್ ಪೊಟೆನ್ಶಿಯಲ್. ಸಿ ಫಾರ್ ಎನಿ ಆಕ್ಟರ್ ಅಂದ್ರೆ ಆ ಟ್ಯಾಲೆಂಟ್ ಅಥವಾ ಅವರಲ್ಲಿ ಏನಿದೆ ಅದನ್ನ ತರ್ಸೋದು ಒಂದು ಕಲೆ ಅಲ್ವಾ ಸರ್. ದಟ್ ಇಟ್ ಇಸ್ ದೇರ್ ಇನ್ ಅ ಗುಡ್ ಡೈರೆಕ್ಟರ್ಸ್ ಹ್ಯಾಂಡ್. ಸೊ ಅದ್ ಆಚೆ ಬಂದಿದೆಯಲ್ಲ ಅಂತ ಖುಷಿ. ಐ ನೋ ವಾಟ್ ಹಿ ಕ್ಯಾನ್ ಡೆಲಿವರ್ ಇನ್ ಟರ್ಮ್ಸ್ ಆಫ್ ಅಂದ್ರೆ ಫೈಟ್ ಇರ್ಬೋದು, ಆಕ್ಷನ್ ಇರ್ಬೋದು, ಅಂಡ್ ಇಸ್ ಈಕ್ವಲಿ ಡೆಡಿಕೇಟೆಡ್ ಆಲ್ಸೋ. ಸೊ ಅದು ಮಾಡಕ್ ಹಿ ಕ್ಯಾನ್ ಡೂ ಇಟ್. ಬಟ್ ಮಾಡ್ಸೋರು ಯಾರು ಅಂತ ಇರುತ್ತೆ ಗೊತ್ತಾ. ಇವಾಗ ಒಂದು ಲವ್ ಸ್ಟೋರಿ ಇಟ್ಟಾದ್ರೆ ಬರೀ ಲವ್ ಸ್ಟೋರೀಸ್ ಬರುತ್ತೆ, ಒಂದೇ ರೀತಿ ಪೋರ್ಟ್ರೆ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ದೆ ಅವಾಗ್ಲೇ ಶಶಾಂಕ್ ಸರ್ಗೆ ಫುಲ್ ಕ್ರೆಡಿಟ್ ಹೋಗ್ಬೇಕು ಅಂತ. ಮತ್ತೆ ಫಸ್ಟ್ ಇಂದ ಎಲ್ಲ ಲವ್ ಮಾಡ್ಬೇಕು ಅಂತ ಅನ್ಸ್ತಾ ಇಲ್ಲ, ಯಾಕೆಂದ್ರೆ 10 ವರ್ಷ ಆಗಿದೆಯಲ್ಲ. ಅಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ಈಗ ಸ್ಕ್ರೀನ್ ಮೇಲೆ ಸರ್ ಮಿಲನ ಬ್ಲರ್ ಅಂಶ ಬ್ಲರ್ ಆಗ್ತಿದೆ ಸರ್. ಮಿಲನ ಸ್ವಲ್ಪ ಬ್ಲರ್ ಆಗ್ತಾ ಇದೆ. ಬ್ಲರ್ ಆಗ್ತಿದೆ. ಬೇಬು ನಿಂದ ಸ್ವಲ್ಪ ನೋಡಮ್ಮ ಇವಾಗ. ಈಗ ಓಕೆ. ಅಂದ್ರೆ ಕೃಷ್ಣ ಅವ್ರಿಗೆ ತುಂಬಾ ಹುಡುಗಿರ್ ಫ್ಯಾನ್ಸ್ ಬರ್ತಾರೆ, ಹುಷಾರಾಗಿರಿ ಅಂತ ಯಾರೋ ಬ್ಲಾಗ್ ಮಾಡಿರೋದ್ ನೋಡ್ದೆ. ಖುಷಿನ ನಂಗೆ. ಪಾಪ ತುಂಬಾ ವರ್ಷಗಳಿಂದ ಎಲ್ರಿಗೂ ಏನ್ ಹೇಳ್ತಿದ್ರು, ನೀವು ಲವ್ ಮಾಡಿದ್ ಎಲ್ರಿಗೂ ಗೊತ್ತು, ನಿಮ್ಮ ಮದ್ವೆ ಆಗಿದ್ ಎಲ್ರಿಗೂ ಗೊತ್ತು. ಕೃಷ್ಣ ನನ್ಗಂತೂ ಹುಡುಗಿಯರ್ ಫ್ಯಾನ್ಸ್ ಯಾರ್ ಬಂದ್ರು ಮಿಲನ ಹೆಂಗಿದ್ದಾರೆ, ಮಿಲನ ನೋಡಿ, ಹೆಂಗಿದ್ದಾರೆ ಎಲ್ಲ ಬ್ರೇಕ್ ಅಂತಾರೆ. ಆಗಿದೆ ವಾಯ್ಸ್. ಇವಾಗ ನನಗ್ ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಫುಲ್ ಕೇಳಿಸ್ತಾ? ಇನ್ನು ಬ್ರೇಕ್ ಆಯ್ತು ನನಗೆ. ಓಕೆ. ಅದಕ್ಕೆ ಯಾರ್ ಬಂದ್ರು ಮಿಲನ ಹೆಂಗಿದ್ದಾರೆ ಅಂತ ಕೇಳ್ತಾರೆ. ನೀನ್ ಇಲ್ಲ ಅಂದ್ರು ನಿನ್ ಬಗ್ಗೆ ಕೇಳ್ತಾರೆ ಅಂತ. ಐ ಥಿಂಕ್ ಆಫ್ಟರ್ ದಿಸ್ ಫಿಲಮ್ ಇಟ್ ವಿಲ್ ಚೇಂಜ್ ಫಾರ್ ಗುಡ್ ಫಾರ್ ಕೃಷ್ಣ. ಓಕೆ. ತುಂಬಾ ಜನ ಹೇಳ್ತಾ ಇದಾರೆ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ ಅಂತ. 100% ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಓಕೆ ಎಲ್ಲ ಸ್ವ್ಯಾಗ್, ಆಟಿಟ್ಯೂಡ್, ಬೆಟ್ಟಿಂಗು ಇದಕ್ಕೆಲ್ಲ ಹುಡುಗರಿಗಂತೂ ಇಷ್ಟ ಆಗೇ ಆಗುತ್ತೆ. ಕೃಷ್ಣನ್ ಕ್ಯಾರೆಕ್ಟರೈಸೇಷನ್ ಅದು ಗೊತ್ತಿತ್ತು ನಮ್ಗೆ. ಬಟ್ ಕೃಷ್ಣನ್ ಸ್ವ್ಯಾಗು, ಆ ಸ್ಟೈಲು, ಆ ಲುಕ್ಸ್ಗೆ ಹುಡುಗಿರ್ ಫಿದಾ ಆಗ್ತಾ ಇರೋದು ಅದು ನಮ್ಗೆ ಖುಷಿನೇ. ಅಂದ್ರೆ ಸ್ವಲ್ಪ ನೀವು ಹುಷಾರಾಗಿರ್ಬೇಕಷ್ಟೇ, ಇನ್ನೇನಿಲ್ಲ. ಏನ್ ತೊಂದ್ರೆ ಇಲ್ಲ ಸರ್. ಆಕ್ಚುಲಿ ಯದು ಹತ್ರ ಮಾತಾಡ್ತಾ ಇದ್ದೆ. ಯದು ಹೇಳಿದ್ರು, ಮ್ಯಾಮ್ ನಮ್ಗೆ ಕ್ರಶ್ ಆಗೋ ತರ ಇದೆ ಕೃಷ್ಣ ಸರ್ ಮೇಲೆ ಅಂತ. ಹಂಗಾಯ್ತು. ಹೌದು. ಅಂದ್ರೆ ಅವನು ಆ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡಿರೋ ರೀತಿ ಇದೆಯಲ್ಲ, ಆಮೇಲೆ ಆದಷ್ಟುನು ಆ ಆಟಿಟ್ಯೂಡ್ ಕಾಣ್ಬೇಕು ಅನ್ನೋ ಕಾರಣಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ, ಮೇಜರ್ ಅಂದ್ರೆ ಆಕ್ಚುಲಿ ಈಸ್ ಎ ಮ್ಯಾನಿಪುಲೇಟರ್. ಕ್ರಿಸ್ಟಿ ಈಸ್ ಎ ಮ್ಯಾನಿಪುಲೇಟರ್ ಅಲ್ವಾ? ಆಮೇಲೆ ಒಂಥರ ಹಿಪ್ನೋಟೈಸರ್. ಅವನ ಕೆಲಸ ಆಗ್ಬೇಕು ಅಂತ ಎದುರುಗಡೆ ಇರೋರ್ನ ಅವನ ದಾರಿಗೆ ಎಳ್ಕೊಳ್ಳೋ ಅಂತ ಒಂದ್ ಕ್ಯಾರೆಕ್ಟರ್. ಸೊ ಮ್ಯಾನಿಪುಲೇಟರ್, ಹಿಪ್ನೋಟೈಸರ್ ಅಂತ ಅಂದ್ಮೇಲೆ ಅವ್ನ ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡೋದು ಜಾಸ್ತಿ. ಆಕ್ಚುಲಿ ಅದ್ ಕೃಷ್ಣ ರಿಯಲ್ ಕ್ಯಾರೆಕ್ಟರ್. ಇಲ್ಲಿ ಸೆಟಲ್ ಆಗಿದೆ, ಅಲ್ಲಿ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿದೆ ಅಷ್ಟೇ. ಫುಲ್ ಮಾತಾಡ್ಲಿ ತಾಡಕ್ಕಂತ ನೀನ್ ಏನೇ ಬರೀ ನಮ್ಗೆ ನನ್ನ ಮರ್ಯಾದೆ ಕಡಿಮೆ ಮಾಡ್ತಾರೆ ಸರ್ ಇವರು. ಓಕೆ. ಏನ ಕಣ್ಣಲ್ಲಿ ಕಣ್ಣಿಟ್ಟು ಅಂದ್ರು ಸರ್. ಆಯ್ತು ಬಂದಲ್ಲ ಅಂದ್ರೆ ಕರೆಕ್ಟ್ ಇದೆ ಸರ್ ನಿಮ್ದು. ಸ್ವಲ್ಪ ಇದೆ ಹೋಗ್ಲಾ ಸರ್ ಇಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಕಾಣಿಸ್ತಿದೆ ನಿಮ್ದು. ಕರೆಕ್ಟ್ ಆಗಿತ್ತು. ಅಲ್ಲಿ ಇಲ್ಲೇನೋ ನಾನು ಇದು ಕಾಣ್ಲಿ ಅಂತ ನನ್ನ ಮಗಳು ಅಳ್ತಾ ಇದ್ದಾಳೆ. ಸೊ ಐ ವಿಲ್ ಜಸ್ಟ್ ಲೀವ್ ಫಾರ್ ನೌ. ಐ ವಿಲ್ ಜಾಯಿನ್ ಬ್ಯಾಕ್. ಸಾರಿ. ಹಾ ಸರ್, ಏನೋ ಕಣ್ಣಲ್ಲಿ ಕಣ್ಣಿಟ್ಟು ಅಂದ್ರಿ. ಅದೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಕ್ಯಾರೆಕ್ಟರ್ ಅಲ್ವಾ, ಅದಕ್ಕೆ ಹಂಗೆಲ್ಲ ಮಾಡಿದ್ವಿ ಅಂತ ಹೇಳ್ತಾ ಇದ್ವಿ. ಅಷ್ಟ್ರೊಳಗಡೆ ಹೋಗ್ಬಿಟ್ರಲ್ಲ ಅಮ್ಮ. ತಾಯಿ ಕರಳು ಮಗು ಅಳುತ್ತಿರುವಾಗ ಹೋಗ್ಲೇಬೇಕಲ್ಲ ಸರ್. ಹೌದೌದು. ಯಾರು ನಿಮ್ಮ ಲೈನ್ ಅಲ್ಲಿ ಯಾರಾದ್ರೂ ನಿಮ್ಮ ಎಲ್ಲ ಅಭಿಮಾನಿಗಳಿದಾರ? ತುಂಬಾ ಜನ ಇದಾರೆ ಸರ್. ಅಲ್ಲ, ಅಭಿಮಾನಿಗಳದ್ದೇನಾರು ಆಯ್ ಅಕ್ಕ ಅವ್ರ ಲೈನ್ ಇಂದ ತಗೊಂಡಿದ್ದ ಇದು? ಇಲ್ಲ ನಾನ್ ತಗೊಂಡಿದ್ದು. ಯಾರು ಕರ್ಕೊಳ್ಳ? ಯಾರ ಸಿನಿಮಾ ನೋಡಿರೋರು ಇದಾರಲ್ಲ. ಆಯ್ ಸರ್ ಬ್ರಾಟ್ ಮೂವಿ ನೋಡಿದ್ರೆ ಇವತ್ತು. ಏನ್ ಸರ್ ಡೈರೆಕ್ಷನ್, ಕೃಷ್ಣ ಸರ್ ಆಕ್ಟಿಂಗ್ ಮಾತ್ರ ಬೆಂಕಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಸ್ ಅಮೇಸಿಂಗ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಈ ಕಂಪ್ಲೀಟ್ ಕ್ರೆಡಿಟ್ ನಾನು ನಿಮ್ಗೆ ಕೊಡಕ್ ಇಷ್ಟಪಡ್ತೀನಿ ಸರ್. ಎಸ್ಪೆಷಲಿ ಸ್ಕ್ರೀನ್ ಪ್ಲೇ. 2.5 ಗಂಟೆ ಅಲ್ಲಾಡಂಗಿಲ್ಲ. ಬಹಳ ಅಂದ್ರೆ ಬಹಳ ಮಜಾ. ಅಂದ್ರೆ ಈಗ ನಾನು ಆಲ್ರೆಡಿ ಫಸ್ಟ್ ಕಟ್ ನೋಡಿದ್ದೆ. ಅಂದ್ರೆ ಫುಲ್ ಕಂಪ್ಲೀಟ್ ಮ್ಯೂಸಿಕ್ ಆಗಿರ್ಲಿಲ್ಲ. ಸೊ ಅದಾದ್ಮೇಲೆ ನಿನ್ನೆ ಅಂದ್ರೆ ಆಫ್ಟರ್ ಲಾಂಗ್ ಟೈಮ್, ಐ ಥಿಂಕ್ ಒಂದು 3-4 ತಿಂಗಳು ಗ್ಯಾಪ್ ಆಗಿತ್ತು ನಾನು ನೋಡೋದಕ್ಕೂ ಇದಕ್ಕೂ.
4 ಹ್ಮ್ ತಿಂಗಳಾದ್ಮೇಲೆ ನಿನ್ನೆ ನೈಟ್ ಒಂದ್ ಶೋ, ಇವತ್ತು ಬೆಳಗ್ಗೆ ಒಂದ್ ಶೋ, ಬ್ಯಾಕ್ ಟು ಬ್ಯಾಕ್ ನೋಡಿರೋದು. ಹ್ಮ್ ಹ್ಮ್ ಒಂದು 10 ಅವರ್ಸ್ ಅಲ್ಲಿ. ಹ್ಮ್ ಓ, ಸಖತ್ ಸಖತ್ ಮಜಾ ಕೊಡ್ತು. ನನಗೆ ಪರ್ಸನಲಿ ತುಂಬಾ ಮಜಾ ಕೊಡ್ತು. ಹ್ಮ್ ನಾನೇ ಅಂದ್ರೆ, ನೀವು ಕರೆದ್ರಿ ಯಾವ್ದೋ ಒಂದು ವಿಡಿಯೋ ಏನೋ ಮಾಡ್ಬೇಕು, ಪ್ರಮೋಷನ್ಗೆ ಬನ್ನಿ ಅಂತ. ಅಲ್ಲೆಲ್ಲ ಹ್ಮ್ ನಾನು ಇಲ್ಲ, ತಾಡಿ ಸರ್ ಮಜಾ ಕೊಡ್ದೆ, ಪಿಕ್ಚರ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟಿದ್ದೆ. ಹೌದೌದು. ಇಲ್ಲ ಅದು ಯಾವಾಗ್ಲೂ ಅಷ್ಟೇ. ನಾನು ಒನ್ಸ್ ಎಡಿಟ್ ಲಾಕ್ ಆದ ಮೇಲಿಂದ ಹ್ಮ್ ಆ, ಒಂದ್ 100 ಸಲ ನೋಡಿರ್ಬೋದು. ಅಂದ್ರೆ ಮ್ಯೂಸಿಕ್ಗೆ ಅದಕ್ಕೆ ಅದು ನಾವು ಕೆಲಸ ಮಾಡುವಾಗ ನೋಡೋದ್ ಬೇರೆ, ಅದನ್ನ ರೀಲ್ ಬೈ ರೀಲು ಸೀನ್ ಬೈ ಸೀನ್ ನೋಡ್ತಾ ಇರ್ತೀವಿ. ಬಟ್ ಒನ್ಸ್ ಎಡಿಟ್ ಲಾಕ್ ಆದ್ಮೇಲೆ ನಾನು ಫೀಡ್ಬ್ಯಾಕ್ ಗಳು ತಗೊಳಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನಕ್ಕೆ ತೋರ್ಸೋದು, ಆಮೇಲೆ ನಾವೇ ಏನೋ ಒಂದು ಫ್ಲೋ ನಲ್ಲಿ ನೋಡೋದು, ಅದ್ರಲ್ಲಿ ಎಷ್ಟ್ ಸಲ ನೋಡಿದೀನಿ. ಆಮೇಲೆ ಸೌಂಡ್ ಫೈನಲ್ ಮಾಡುವಾಗ DTS ಅಲ್ಲಿ ನೋಡೋದು. ಹ್ಮ್ ಹ್ಮ್ ಸೊ 100 ಟೈಮ್ಸ್ ಮೇಲ್ ನೋಡ್ಬಿಟ್ಟಿದ್ದೀನಿ. ಬಟ್ ಯಾವಾಗ್ಲೂ ನನಗೆ ಅದೇ ಅನಿಸ್ತಾ ಇತ್ತು, ಎಷ್ಟ್ ಸಲ ನೋಡಿದ್ರು ಬೋರ್ ಆಗ್ತಾ ಇಲ್ಲ ಫಿಲ್ಮ್. ನಾನು ಹಾ, ಆಮೇಲೆ ಅಂದ್ರೆ ಹಾ. ನಮ್ ಕತೆ ಗೊತ್ತಾದ್ರೂ, ಅಲ್ಲ, ಮೇನ್ ಕತೆ ಗೊತ್ತಿದ್ದವನು ನಮಗೆ ಅಷ್ಟು ಕ್ಲಿಕ್ ಕೊಡ್ತಾ ಇದೆ ಅಂದ್ರೆ. ಹಾ ನಮ್ ಕತೆ ಎಲ್ಲ ಗೊತ್ತಿದ್ದು, ಪ್ಲಾಟ್ ಟ್ವಿಸ್ಟ್ ಏನೊಂದು ಗೊತ್ತಿದ್ರು ಆ ಕ್ಯಾರೆಕ್ಟರೇಷನ್ ಅಲ್ಲಿ ನಡಿ ಇನ್ಸಿಡೆಂಟ್ ಗಳು ಅಷ್ಟ್ ಮಜಾ ಕೊಡ್ತಾ ಇತ್ತಲ್ಲ, ಅವಾಗ್ಲೇ ನನಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿತ್ತು ನನಗೆ. ಓ ಇಲ್ಲ, ನಾನು ನಮ್ಗೆ ಹಿಂಗ್ ಅನಿಸ್ತಾ ಇದೆ ಇಷ್ಟೊಂದು ರಿಪೀಟೆಡ್ ಆಗಿ ನೋಡೋರಿಗೆ, ಫಸ್ಟ್ ಟೈಮ್ ನೋಡೋರಿಗೆ ಎಷ್ಟು ಎಂಗೇಜಿಂಗ್ ಆಗಿರ್ಬೋದು ಅಂತ. ಸೊ ಅದೇ ತರ ಹೌದೌದು. ಅಷ್ಟೇ ಎಂಗೇಜಿಂಗ್ ಆಗಿ ಅನಿಸ್ತಾ ಇದೆ ಆಡಿಯನ್ಸ್ಗೆ. ಏನೋ ಖುಷಿ ಆಗಿದೆ ನಮ್ಗೆ ಇವಾಗ. ಒಂದ್ ಅದು ನಿಮಿಷ. ಎಲ್ಲದಕ್ಕಿಂತ ಇನ್ನು ವಿಷಲ್ ಚಪ್ಪಾಳೆಗಳ ಜೊತೆ ಅದೇ ನಾವು ಇನ್ನು ಬರೀ ಇವತ್ತು ಜಾಸ್ತಿ ತ್ರಿವೇಣಿ ಥಿಯೇಟರ್ಗೆ ಮಾತ್ರ ಹೋಗಿದ್ವಿ. ಇನ್ನು ಯಾವ್ದು ಥಿಯೇಟರ್ ವಿಸಿಟ್ ಹೋಗಕ್ ಆಗಿಲ್ಲ. ಸ್ವಲ್ಪ ಸಿಂಗಲ್ ಸ್ಕ್ರೀನ್ ಗಳು ನಾಳೆ ಎಲ್ಲ ಹೋಗೋಣ. ಸೊ ಹಾ, ಹಾ, ಸಿಂಗಲ್ ಹಾ. ಸ್ಕ್ರೀನ್ ಗಳಿಗೆ ಹೋದ್ರೆ ಇನ್ನು ನಿಜವಾದ ಮಜಾ, ವಿಷಲ್ ಚಪ್ಪಾಳೆ, ಪ್ರತಿ ಡೈಲಾಗಿಗೂ ಎಂಜಾಯ್ ಮಾಡೋದು ಮಜಾ ಇರುತ್ತೆ. ಹೌದು. ನನಗೆ ಅದೇ 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 ಬಹಳ ಮಜಾ ಕೊಟ್ಟಿದ್ದು. ಹ್ಮ್ ಆ, ಒಬ್ರು ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಕೇಳ್ತಾ ಇದಾರೆ. ಹ್ಮ್ ಫಿಲಮ್ ನೋಡಿದಾರಂತೆ. ಹ್ಮ್ ಅಕ್ಷಯ್ ವಾಯ್ಸ್ ಕೇಳುತ್ತಾ ಅವ್ರದ್ದು? ಮಾತಾಡಿ, ಜಾಯ್ನ್ ಮಾಡಿ ಜಾಯ್ನ್ ಮಾಡಿ ಜಾಯ್ನ್ ಮಾಡಿ ಜಾಯ್ನ್ ಮಾಡಿ ಅಂತ ತುಂಬಾ ಹೇಳ್ತಾ ಇದ್ದಾರೆ. ಟ್ರೈ ಮಾಡ್ತೀನಿ ಆಡ್ ಮಾಡೋದಕ್ಕೆ. ಹ್ಮ್ ನನಗೆ ಸಿಗ್ತಾ ಇಲ್ಲ ಒಂದ್ ಸೆಕೆಂಡ್. ಆಟಿಟ್ಯೂಡ್ ಬೈ ಕೃಷ್ಣ. ಓ ರಿಕ್ವೆಸ್ಟ್. ಬ್ರೋ ಪ್ಲೀಸ್ ನಮ್ ಕಿಚ್ಚ ಒಂದ್ ಬಾಸ್ ಸೆಕೆಂಡ್. ಜೊತೆ ಮೂವಿ ಮಾಡಿ. ಮಾಡ್ತಾರೆ ಮಾಡ್ತಾರೆ, ಮಾಡೋಣ. ಅಕ್ಷಯ್ ಅಂತ ಆಡ್ ಮಾಡಿ ಅಂತ ಕೇಳ್ತಾ ಇದಾರೆ. ತಾಡಿ, ನಿಮ್ಮನ್ನ ಆಡ್ ಮಾಡಿ ಟ್ರೈ ಮಾಡ್ತಾ ಇದೀನಿ. ಏಕೆ? ಅಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡ್ಬೋದಲ್ವಾ? ಅಲ್ಲ, ಕ್ರಿಸ್ಟಿ. ಓಕೆ. ಅಕ್ಷಯ್ ಅನ್ನೋರ್ನ ಆಡ್ ಮಾಡಿದೀನಿ ನೋಡಿ, ಬಂದ್ ಮಾತಾಡಿ. ಅವಲ್ಲಿಂದ ಕೇಳ್ತಾ ಇದ್ದಾರೆ, ಬಂದ್ರು ಅನ್ಸುತ್ತೆ. ಎಲ್ಲಿ? ಹಾ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಅಕ್ಷಯ್ ಅವ್ರು, ಹೇಳಿ. ಸರ್ ಬಸವರಾಜ್ ಅಂತ ಗದಗ ಡಿಸ್ಟಿಕ್ ಇಂದ ಬಸವರಾಜನ. ಮಾತಾಡ್ತಿರೋದು. ನಾನು ಓಕೆ. ಇವತ್ತು ಇದು ಸುಂಕದಕಟ್ಟೆಯಲ್ಲಿ ಸರ್ ಮೋಹನ್ ಥಿಯೇಟರ್ ನಾನು ಸಿನಿಮಾ ನೋಡ್ದೆ. ಏನ್ ಹಾ, ಸರ್ ಡೈರೆಕ್ಷನ್ ಅಂಡ್ ಸರ್ ನಿಮ್ ಆಕ್ಟಿಂಗ್ ಮಾತ್ರ ಕ್ರೇಜಿ ಸರ್. ನಿಜವಾಗ್ಲೂ ನನ್ ಫ್ಲಾಟ್ ಆಗೋದೆ. ಆ ಆಕ್ಟಿಂಗ್ ಆಗಿರ್ಲಿ, ಆ ಸ್ಕ್ರೀನ್ ಪ್ಲೇ ಆಗಿರ್ಲಿ, ಅಂಡ್ ಅದು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇದೆಯಲ್ಲ ಸರ್, ಅಯ್ಯೋ ನಾನಂತೂ ಫಿದಾ ಆಗೋದೆ ಸರ್ ನಿಜವಾಗ್ಲೂ. ಥ್ಯಾಂಕ್ ಯು. ಆ ಟ್ವಿಸ್ಟ್ ಥ್ಯಾಂಕ್ ಯು ಏನಂತ ಸರ್, ಹೇಳಕ್ ಥ್ಯಾಂಕ್ ಹೋಗ್ಬಿಡಿ, ಯು ಸೋ ಕತೆ ಮಚ್ ಹೇಳಕ್ ಸರ್. ಹೋಗ್ಬಿಡಿ ಇಂಥ ಅಷ್ಟೇ. ಸಿನಿಮಾ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಇಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಶಶಾಂಕ್ ಸರ್ಗೆ ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ದೇನಿಲ್ಲಪ್ಪ, ಎಲ್ಲ ಶಶಾಂಕ್ ಸರ್ದು. ಈಸ್ ಅ ಕ್ರಿಯೇಟರ್. ನಿಜ ತುಂಬಾ ಖುಷಿ ಆಯ್ತು ಆ ಫಿಲಂ ನೋಡಿ. ಏನ್ ತುಂಬಾ ಕ್ರಿಯೇಟ್ ಕ್ರೇಜಿ ಆಗಿದೆ ಮಾಡಿದ್ರು ಸರ್ ಅದನ್ನ ಸಿನಿಮಾ ಕ್ಯಾರಿ ಮಾತ್ರ. ಮಾಡ್ಬೇಕಲ್ಲ, ಕ್ಯಾರಿ ಮಾಡಿದಾರಲ್ಲ ಅಯ್ಯೋ ಸರ್ ಅಲ್ವಾ? ನಿಜವಾಗ್ಲೂ ಸರ್, ನಾನು ನೋಡಿ. 1 ಸೆಕೆಂಡ್ ಸರ್ ಆ ಸಿನಿಮಾ ನೋಡ್ತಾ ಇದ್ದೀನಿ, ಇಂಟರ್ವಲ್ ಬರೋದು ಗೊತ್ತಾಗ್ತಿಲ್ಲ, ಸಿನಿಮಾ ಮುಗಿತಾ ಇರೋದು ಗೊತ್ತಾಗ್ತಿಲ್ಲ ಸರ್ ನಿಜವಾಗ್ಲು. ಅದ್ ಹ್ಮ್ ಒಂದೇ ಫ್ಲೋ ನಲ್ಲಿ ಹೋಗ್ತಿದೆ ಸರ್, ಒಂದೇ ಫ್ಲೋ ನಲ್ಲಿ ಸಿನಿಮಾ. ಅಯ್ಯೋ ಅಯ್ಯೋ ಹ್ಮ್ ಅಯ್ಯೋ ನಾನ್ ನಿಜವಾಗ್ಲೂ ಸರ್ ಫಿದಾ ಆಗೋದೆ ಆ ಫಿಲಂಗೆ. ಹೌದು, ಸೂಪರ್. ಬಹಳ ಐ ಥಿಂಕ್ ಬಹಳ ಕಮ್ಮಿ ಕನ್ನಡ ಸಿನಿಮಾಗಳಲ್ಲಿ ಈ ತರದೊಂದು ಜಾನರ್ ಅಥವಾ ಈ ತರದ ಒಂದು ಪ್ಲಾಟ್ ನ ಇಟ್ಕೊಂಡು ಸಿನಿಮಾ ಮಾಡಿರೋದು ನಾನು ಬಂದೇ ಇಲ್ಲ ಕನ್ನಡದಲ್ಲಿ. ತುಂಬಾ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು. ನಿಜವಾಗ್ಲೂ ಸರ್ ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ ಸರ್, ಸರ್ ಕೃಷ್ಣ ಸರ್ ಹೆಂಗ್ ಹೋಗ್ತವ್ರೆ ಅಂದ್ರೆ ಆ ಸ್ಕ್ರೀನ್ ಅಲ್ಲಿ. ಆ ಅದ್ರಲ್ಲೂ ಇದು ಸರ್ ತೇಜಸ್ ಅಂತ ಅವರು, ಇವರ್ ಟೀ ಜ್ಯೂಸ್ ಅಂತ ಇದೆಯಲ್ಲ ಸರ್, ಅವ್ರದ್ದು ಆಕ್ಟಿಂಗ್ ಹ್ಮ್ ಕ್ರೇಜಿ ಆಗಿದೆ ಸರ್. ಅವ್ರದ್ದು ನಿಮ್ ಕಾಂಬಿನೇಷನ್ ಅಲ್ಲಿ ತುಂಬಾ ಸಖತ್ತಾಗಿ ಬಂದಿದೆ ಸರ್ ಮೂವಿ ಮಾತ್ರ. ನಾನು ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತು ಹೊರಗಡೆಯಿಂದ ಬರ್ತಾ ಇದ್ದೀನಿ ಸರ್, ಕಾಲೆಲ್ಲ ಒಂಥರ ಆಗ್ತಿದೆ. ಬೆಟ್ಟಿಂಗ್ 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 ಅಂತ ಹಿಂಗೆ ಹೋಗ್ತಾ ಇದೆ ಮೈಂಡ್ ಎಲ್ಲ ಫುಲ್ಲು.
ಹ್ಮ್ ಆಯ್ತು ಹ್ಮ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಓಕೆ, ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಇಂಥ ಯು. ಸಿನಿಮಾ ನಮಗ್ ಥ್ಯಾಂಕ್ಸ್ ಫಾರ್ ಕೊಟ್ಟಿದ್ದಕ್ಕೆ ವಾಚಿಂಗ್. ನಿಮ್ಮ ಥ್ಯಾಂಕ್ ಯು ಸೋ ಮಚ್ ನೀವು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಲ್ವಾ, ನಿಮ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅನ್ನೋದನ್ನ ನಿಮ್ 100% ಸರ್, 100% ನಿಮ್ ಆಗ್ತೀನಿ. ಸ್ನೇಹಿತರಿಗೆಲ್ಲ ಹೇಳಿ. ಖಂಡಿತ ಸರ್, ಹಾ ನಿಮ್ ದೊಡ್ಡ ಫ್ಯಾನ್ ಸರ್ ನಾನು. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಅವಾಗಿಂದನೂ ಫಾಲೋ ಮಾಡ್ತಾ ಇದ್ದೀನಿ ಸರ್, ತುಂಬಾ ವರ್ಷಗಳಿಂದ. ಅಷ್ಟು ತುಂಬಾ ವರ್ಷಗಳಿಂದ ಫಾಲೋ ಮಾಡ್ತೀನಿ ಅನ್ಬೇಡಿದ್ರು, ನನಗೇನೋ ವಯಸ್ಸಾಗಿರೋ ಫೀಲ್ ಆಗ್ಬಿಡುತ್ತೆ ಆಮೇಲೆ. ಇಲ್ಲ ಸರ್. ಆಮೇಲೆ ಆ, ನಮ್ಮ ವೈಫ್ ಕೂಡ ಸರ್ ನಿಮ್ ದೊಡ್ಡ ಫ್ಯಾನ್ ಸರ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ನಮ್ಮ ವೈಫ್ ಆಗಿರ್ಲಿ, ನನ್ ಮಗ ನಿಮ್ಮ ಇದು ನಿಮ್ದೇನಾದ್ರು ಬಂದ್ರೆ ಪಪ್ಪ ನಿಮ್ ತರಾನೇ ಇದಾರೆ, ನಿಮ್ ತರಾನೇ ಇದಾರೆ, ನಿಮ್ ತರಾನೇ ಇದಾರೆ ಅಂತ ಇರ್ತಾರೆ ಹ್ಮ್ ಯಾವಾಗ್ಲೂ. ಥ್ಯಾಂಕ್ ಯು ಸರ್, ಇಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸೊ ಸರ್, ಮಚ್. ಥ್ಯಾಂಕ್ ಯು ಸರ್, ಆಡ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು. ಓಕೆ. ಸುಮಾರು ಜನ ಕೇಳ್ತಾರೆ ಜಾಯ್ನ್ ಮಿ ಜಾಯ್ನ್ ಜಾಯ್ನ್ ಅಂತ. ಯಾರು ಸಿನಿಮಾ ನೋಡಿದಿರಾ, ಸಿನಿಮಾ ಬಗ್ಗೆ ಮಾತಾಡ್ಬೇಕು ಪ್ಲೀಸ್. ದಾವಣಗೆರೆಗೆ ಬನ್ನಿ, ಹೊಸದುರ್ಗಕ್ಕೆ ಬನ್ನಿ, ಶೇವಿಂಗ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಕಾಮೆಂಟ್ಸ್. ಹ್ಮ್ ಎಲ್ಲ ಜಾಯ್ನ್ ಮಿ. ಯಾರು ಸಿನಿಮಾ ನೋಡಿದಿರಾ ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ. ಸರ್, ಬೊಂಬಾಟ್ ಸೂಪರ್. ಮೂವಿ ಪರಿಯಾಗಿ ಎಂಜಾಯ್ಡ್ ದ ಮೂವಿ. ರಿಯಲಿ ಪರ್ಫೆಕ್ಟ್ ಮೂವಿ. ಈ ಜನರೇಷನ್ಗೆ ಒಂದು ಒಳ್ಳೆ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀರಾ. ಇಟ್ಸ್ ಅಲ್ಟಿಮೇಟ್ಲಿ ಪರ್ಫೆಕ್ಟ್ ಮೂವಿ. ಥ್ಯಾಂಕ್ ಯು. ಹ್ಮ್ ಎಲ್ಲರೂ ಟ್ವಿಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಸರ್. ಟ್ವಿಸ್ಟ್, ಹಾ, ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್. ಕೌಸಲ್ಯ ಸುಪ್ರಜರಾಮ, ನ್ಯಾಶ್ ಬ್ರಾಟ್, ಬಾ ಕಾಂಟ್ರಾಸ್ಟ್ ಅದಕ್ಕೂ ಇದಕ್ಕೂ. ಕಂಪ್ಲೀಟ್ಲಿ ಬೇರೆ. ಅಲ್ಲಿ ರಾಮ, ಇಲ್ಲಿ ರಾವಣ. ಹ್ಮ್ ಶಶಾಂಕ್ ಸರ್, ಸೇಮ್ ಸಾಯಿಬಾಬಾ ತರ ಕಾಣಿಸ್ತಾ ಇದ್ದೀರಾ ಅಂತೆ. ಓ ಇದಾಗ್ತದೆ ಸರ್. ಬಟ್ಟೆ ಹಾಕೊಂಡ್ರದಕ್ಕೆ ಬಂಧನ ಹಾಕಿದ್ರು ಅದಕ್ಕೆ ಇರ್ಬೇಕು. ಆಯುಷ್ ಎನ್ ಆಚಾರ್ಯ, ಜಾಯಿನ್ ಮೀ. ಫಿಲ್ಮ್ ನೋಡಿದ್ರೆ ಜಾಯಿನ್ ಮಾಡ್ತೀವಿ. ಎಂಜಾಯ್ಡ್ ಎ ಲಾಟ್ ದ ಮೂವಿ. ಥ್ಯಾಂಕ್ ಯು. ಶಶಾಂಕ್ ಸರ್, ಇದೆ ಬಟ್ ಯಾರನ್ನ ಜಾಯ್ನ್ ಮಾಡ್ಸೋದು ಗೊತ್ತಿಲ್ಲ. ಕಮೆಂಟ್ಸ್ ಓದ್ತಾ ಇದ್ದೀನಿ. ಕ್ಯಾನ್ ಯು ಪ್ಲೀಸ್ ಪ್ರೊನೌನ್ಸ್ ಮೈ ನೇಮ್ ಪ್ಲೀಸ್? ಓ ವಿಷ್ಣು. ನೆಕ್ಸ್ಟ್ ಮೂವಿ ಮಾಡಿದ್ರೆ ನನ್ನನ್ನ ಹೀರೋಯಿನ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ನೋಡಿ, ಸುಷ್ಮಾ ಅಂತ ಯಾರೋ. ಹ್ಮ್ 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 ಆಮೇಲೆ ತುಂಬಾ ಜನ ಇನ್ಮೇಲಿಂದ ನೆಕ್ಸ್ಟ್ ಇಂದ ಇದು ಈ ಡಾರ್ಲಿಂಗ್ ಕೃಷ್ಣ ಅಲ್ಲ, ಬ್ರಾಟ್ ಕೃಷ್ಣ ಅಂತ ಆಗ್ತಾ ಇದ್ದಾರೆ. ಹ್ಮ್ 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 ಅವಾಗ್ಲಿಂದ ಎಷ್ಟು ಕಮೆಂಟ್ಸ್ ಹಾಕ್ತಿದೀನಿ, ನೋ ರೆಸ್ಪಾನ್ಸ್ ಫ್ರಮ್ ಯರ್ ಸೈಡ್ ಅಂತ ರಾಹುಲ್ ಹೇಳ್ತಿದ್ರೆ. ಅಂದ್ರೆ ಈಗ ನಮ್ಗೆ ಸಿಕ್ಕಿಲ್ಲ ನನಗ್ ಅನ್ಸುತ್ತೆ. ಮಾತ್ರ ಬರೋದ ಕಮೆಂಟ್ಸ್? ನನ್ ಪೇಜಿಗೆ ಬರೋ ಕಮೆಂಟ್ಸ್ ಮಾತ್ರ ನನಗ್ ಕಾಣುತ್ತೆ, ನಿಂದ್ ಪೇಜ್ ನಿನಗ್ ಕಾಣುತ್ತಾ? ಸರ್ ಅದು ಗೊತ್ತಿಲ್ಲ ಸರ್, ನನಗೆ ನಾನು ತುಂಬಾ ಲೈವ್ ಮಾಡಿಲ್ಲ, ನನಗೆ ಅಷ್ಟು ಹ್ಮ್ idea ಇಲ್ಲ ಇದ್ರ ಹ್ಮ್ ಬಗ್ಗೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೈ ನೇಮ್ ಅಂತಂದ್ರೆ ರಾಜೇಶ್ ಆಚಾರ್ಯ. ಹ್ಮ್ ಹ್ಮ್ ಸೈಕ್ ಬ್ರಾಟ್ ಸರ್, ವಾಚ್ಡ್ ಎಸ್ಟರ್ಡೇ. ಫ್ಯಾನ್ ಫ್ರಮ್ ಪುಣೆ. ಓ, ಯು ಲುಕ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. Grace and charm in every pose, beauty and confidence in one frame. Every click speaks your style. ಏನಿದು ಕೃಷ್ಣ? ಬ್ಯೂಟಿ ಅಂಡ್ ಕಾನ್ಫಿಡೆನ್ಸ್ ಅಂತ. ಡಾರ್ಲಿಂಗ್ ಕೃಷ್ಣ ಇಂಟು ಕ್ರಿಸ್ಟಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೂವಿ ಸರ್, ಮಸ್ತ್ ಮೂವಿ ಸರ್. ನನಗೇನಂದ್ರೆ ಸಿನಿಮಾ ಎಲ್ಲ ನೋಡಿ ಕತೆ ಗೊತ್ತು, ಚೆನ್ನಾಗಿದೆ ಅಂತೆಲ್ಲ ಗೊತ್ತು, ಬಟ್ ಅದು ಆಡಿಯನ್ಸ್ ರಿಸೀವ್ ಮಾಡಿದ ರೀತಿ ಇದೆಯಲ್ಲ, ಅದು ತುಂಬಾ ಎಕ್ಸೈಟ್ ಆಗ್ಬಿಡ್ತು. ಹ್ಮ್ ಆ ಕ್ಯಾರೆಕ್ಟರ್ ಈಗ ಬಹಳ ಅಂದ್ರೆ ಬಹಳ ಎಂಜಾಯ್ ಮಾಡ್ತಾ ಇದ್ರು. ಈಗ ನಮ್ ಪ್ರಸನ್ನ ಥಿಯೇಟರ್ಗೆ ಹೋಗಿದ್ದೆ. ಹಾ ಅಯ್ಯೋ, ನೋಡ್ಬೇಕು ಚಾಟ ಆಟ. ಅಂದ್ರೆ ಲಾಸ್ಟ್ 30 ನಿಮಿಷ ನೋಡಿದ್ ನಾನು. ಹಾ ಕ್ಲೈಮ್ಯಾಕ್ಸ್ ಅಂತೂ ಅಂದ್ರೆ ಒಂದೊಂದ್ ಶೋಗುನು, ಹಾ ಈಗ ಫಸ್ಟ್ ಶೋ ನೋಡಿದ್ರು ಕೆಲವು ಡೈಲಾಗ್ ನಗ್ತಾ ಇದ್ರು. ಸೆಕೆಂಡ್ ಶೋಗ್ ಹೋಗಿ ನೋಡೋಷ್ಟೊತ್ತಿಗೆ ಇನ್ನೂ ಆಡ್ ಅನ್ನೋದು.
ಹ್ಮ್. ಅಂದ್ರೆ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿ ಯಾರೋ ಕೆಲವರು ರಿಪೀಟ್ ನೋಡೋ ಆಡಿಯನ್ಸ್ ಬಂದಿದ್ರು ಏನೋ. ಹಾ. ಆ, ಅಂದ್ರೆ ಪಂಚಸ್ ಇನ್ನು ಅವರೇ ಆಡ್ ಮಾಡ್ತಾ ಇದಾರೆ ಪಂಚಸ್ಗಳನ್ನ, ನಮ್ ಪಂಚಸ್ಗಳ ಜೊತೆಗೆ. ಅಲ್ಲ, ಆ, ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಫಸ್ಟ್ ಟೈಮ್ ನೋಡುವಾಗ ಒಂದ್ ಓ ಕತೆ ಹಿಂಗ ಹಂಗ ಹಂಗ ಅಂತ ಒಂದು ಸರ್ಪ್ರೈಸ್ ಅಲ್ಲಿ ನೋಡ್ತಾ ಇರ್ತಾರೆ, ಆರ್ಟಿಸ್ಟ್ ಎಂಜಾಯ್ ಹ್ಮ್ ಮಾಡ್ತಾರೆ. ಸೆಕೆಂಡ್ ಟೈಮ್ ನೋಡುವಾಗ ಆಲ್ರೆಡಿ ಗೊತ್ತಲ್ಲ ಏನಾಗುತ್ತೆ ಅಂತ, ಹ್ಮ್ ಬೇರೆ ತರ ಮಜಾ ತಗೋತಾ ಇರ್ತಾರೆ ಅದು. ಹೌದೌದೌದು. ಅವ್ರಿಗೆ ಅದೇ. ಈ ಕಡೆ ಅಕ್ಕಪಕ್ಕದವ್ರಿಗೆ ಆ ಕಿಕ್ ಸಿಗ್ತಾ ಇರುತ್ತಲ್ಲ, ಅದು ನೋಡಿ ಇವ್ರಿಗೆ ಮಜಾ ಅದು. ಹ್ಮ್. ಓಕೆ. ಸಮರ್ಥ ಹೇಳ್ತಾರೆ, ಶಶಾಂಕ್ ಅವರು ಏನಂತ ಪ್ರೂವ್ ಮಾಡ್ಬಿಟ್ರು ಸರ್, ಹ್ಯಾಟ್ಸ್ ಆಫ್ ಸರ್ ಅಂತ ಇದ್ದಾರೆ. ಶಶಾಂಕ್ ಸರ್ ಹೆಚ್ಚು ಕಮ್ಮಿ 20 ವರ್ಷದಿಂದ ಪ್ರೂವ್ ಮಾಡ್ತಾ ಇದಾರೆ. ಎಷ್ಟು, 17 ವರ್ಷನಾ? ಅದೇ. ಆಗಿದೆ ಹತ್ತತ್ರ 18 ವರ್ಷ. 18 ವರ್ಷದಿಂದನೂ ನಾನ್ ಸ್ಟಾಪ್ ಪ್ರೂವ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಎವ್ರಿ ಸಿನಿಮಾ. ಹೆಂಗ್ ಸರ್ ಆ ತರ ಜನರಲಿ ಒಬ್ರು ಡೈರೆಕ್ಟರ್ ಅಂದ್ರೆ ಒಂದ್ 8 ವರ್ಷ 10 ವರ್ಷ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ, ಅದಾದ್ಮೇಲೆ ಆ ಖಾಲಿ ಆಗೋಗುತ್ತೆ. ನಿಮ್ದೇನು ಬರ್ತಾ 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 ಬ್ಯಾಕ್ ಟು ಬ್ಯಾಕ್ ಕೌಸಲ್ಯ ಆಯ್ತು, ಈಗ ಬ್ರಾಟ್, ಅದೇ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಹ್ಮ್ ಇಷ್ಟೊಂದು ವೆರೈಟಿ, ಪ್ಲಸ್ ಅದನ್ನ ಜನಗಳು ಅಕ್ಸೆಪ್ಟ್ ಮಾಡೋ ರೀತಿ. ಈಗ ಒಬ್ರು ಆಕ್ಷನ್ ಡೈರೆಕ್ಟರ್ ಮಾಡಿದ್ನ ನೆಕ್ಸ್ಟ್ ಹ್ಮ್ ಅವ್ರು ಮಾಡಿದ್ರೆ ಅದ್ರಲ್ಲಿ ಅಷ್ಟು ಸ್ಕಿಲ್ ಇರಲ್ಲ. ಬಟ್ ನಿಮ್ದು ಸಡನ್ ಆಗಿ ಥ್ರಿಲ್ಲರ್ ಎತ್ಕೊಂಡ್ ಬಂದ್ಬಿಟ್ಟು ಈ ರೇಂಜ್ಗೆ ಜನ ಇಷ್ಟಪಡ್ತಾ ಇದಾರಲ್ಲ, ಏನ್ ಅಲ್ಲ ಸೀಕ್ರೆಟ್ ಹಂಗೆ. ಇದ್ರದ್ದು? ಅಲ್ಲ ಅಂದ್ರೆ ನಾನು ಒಬ್ಬ ಆಡಿಯನ್ ಆಗಿ ನನಗೆ ಆಕ್ಚುಲಿ ಎಲ್ಲಾ ತರದ ಫಿಲ್ಮು ಇಷ್ಟ ಆಗುತ್ತೆ. ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ ಎಷ್ಟು ಇಷ್ಟ ಆಗುತ್ತೆ, ಲವ್ ಸ್ಟೋರಿ ಎಷ್ಟು ಇಷ್ಟ ಆಗುತ್ತೋ, ಒಂದು ಹ್ಮ್. ಆಕ್ಷನ್ ಫಿಲ್ಮು ಅಷ್ಟೇ ಇಷ್ಟ ಆಗುತ್ತೆ. ಅಂದ್ರೆ ಅದು ನನ್ನ ಒಳಗಡೆ ಇರೋ ಆಡಿಯನ್ದು ಪ್ರಭಾವ ಅದು. ಎಲ್ಲಾ ಹ್ಮ್. ಗಳನ್ನು ಈಕ್ವಲಿ ಎಂಜಾಯ್ ಮಾಡುವಂತ ಆಡಿಯನ್ ನಾನು ಆಕ್ಚುಲಿ. ಸೊ ಹಂಗಾಗಿ ನನಗೂ ಅದು ಚಿಕ್ಕ ವಯಸ್ಸಿಂದನು ನಾನ್ ಫಿಲ್ಮ್ ಮಾಡಿದಾಗ ಎಲ್ಲಾ ತರ ಗಳ ಫಿಲ್ಮ್ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಆಮೇಲೆ ಬೇಸಿಕಲಿ ಹ್ಮ್. ಎಲ್ಲಾ ಜಾನರ್ ನನ್ಗೆ ಇಷ್ಟ ಆಗೋದ್ರಿಂದ ಒಂದು ಐಡಿಯಾ ಇರುತ್ತೆ. ಓಕೆ, ಈ ಜಾನರ್ ಮಾಡಿದಾಗ ನಾವು ಯಾವ್ಯಾವ ತರ ಎಲಿಮೆಂಟ್ಗಳು, ಯಾವ ತರ ಕತೆ ಆದ್ರೆ ವರ್ಕ್ ಆಗುತ್ತೆ ಅಂತ, ಆ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಫಿಲಂ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಜನರೇಷನ್ ಏನ್ ಟೆಕ್ನಾಲಜಿ ಜನರೇಷನ್ ಏನ್ ಚೇಂಜ್ ಆಗ್ತಿದ್ರು ನಾವು ಯಾವಾಗ್ಲೂ ನಮ್ ಸುತ್ತ ಎಲ್ಲ ಬರೀ ಯಂಗ್ಸ್ಟರ್ಸೇ ಇರ್ತಾರೆ ಅಷ್ಟೇನೆ. ಸೊ ಹಾ. ಯಂಗ್ಸ್ಟರ್ಸ್ ಅವ್ರ ಜೊತೆ ಇಂಟರಾಕ್ಟ್ ಮಾಡ್ತಾ ಮಾಡ್ತಾ, ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವ್ರ ಟೇಸ್ಟ್ ಏನು ಅದು ಗೊತ್ತಾಗ್ತಾನೆ ಇರುತ್ತೆ. ಸಾಮಾನ್ಯವಾಗಿ ನಮ್ ಸುತ್ತ ಯಾವಾಗ್ಲೂ ಅಂತವ್ರೆ, ಅಂದ್ರೆ ಟೈಮ್ ಟು ಟೈಮ್ ಅಂತವ್ರೇ ಜೊತೆಲಿ ಸಿಗ್ತಾರೆ, ಗೊತ್ತಿಲ್ಲ ಅದ್ ಹೆಂಗೆ ಅಂತ. ಹಾ. ಆಮೇಲೆ ನಾವು ಒಳಗಡೆ ಹೆಂಗೆ ಎಷ್ಟೇ ಏನು ಅದು ಬಾಡಿ ಗೇಜ್ ಆದ್ರೂ ಮೈಂಡ್ ಮಾತ್ರ ಇನ್ನು, ಈಗ ನಾನು ಇನ್ನು ಮೊನ್ನೆ ಕಾಲೇಜ್ಗೆ ಹೋದಂಗಿದೆ, ಮೊನ್ನೆ ಇನ್ನು ಬೆಂಗಳೂರಿಗೆ ಬಂದಂಗಿದೆ. ಏನೇನ್ ತರಲೆ ಕೆಲಸ ಹಾ. ಮಾಡಿದ್ವು ಅದೆಲ್ಲ ಅಂದ್ರೆ ಆ ಕೆಲಸ ಎಲ್ಲ ಈಗ್ಲೂ ಮಾಡ್ತೀನಿ ನಾನು. ಅವಾಗ ಏನೇನ್ ಮಾಡ್ತಿದ್ವು ಅದೆಲ್ಲ. ಅಲ್ಲ, ನೀವ್ ಏನೇನ್ ಮಾಡಿದ್ರೆ ಎಲ್ಲ ಇನ್ನೂ ಅಪ್ಡೇಟ್ ಆಗೇ ಇದೆಯಲ್ಲ ಸರ್. ಅದೇ, ಅಂದ್ರೆ ಮೈಂಡ್ಗೆ ವಯಸ್ಸಾಗಿಲ್ಲ, ಬಾಡಿಗೆ ಮಾತ್ರ ವಯಸ್ಸಾಗಿರೋದು. ಮೈಂಡ್ ಇನ್ನೂ ಅಲ್ಲೇ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದೆ. ನಮ್ದೇನು ಒಂದು 20s ಅಲ್ಲಿ ಇದ್ವಲ್ಲ, ಅಲ್ಲೇ ನಿಂತ್ಬಿಟ್ಟಿದೆ ಮೈಂಡ್. ಅಂದ್ರೆ ಲೈಫ್ ಎಂಜಾಯ್ ಮಾಡ್ಬೇಕು ಅನ್ನೋದು, ಬೇಸಿಕಲಿ ಲೈಫ್ ಎಂಜಾಯ್ ಮಾಡ್ಬೇಕು ಅನ್ನೋದು ಇರೋದ್ರಿಂದ. ಸೊ ಯಂಗ್ಸ್ಟರ್ಸ್ ಎಲ್ಲರೂ ಹ್ಮ್. ಅವ್ರು ಹಿಂಗೆ ಎಂಜಾಯ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಈಗಲೂ ನಾವು ಹಂಗೆ ಎಂಜಾಯ್ ಮಾಡ್ತೀವಿ. ಹಾಗಾಗಿ ಆ ಮನಸ್ಥಿತಿ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಷ್ಟೇ. ಒಂದಷ್ಟು ಜನ Yeah. ಜಾಯ್ನ್ ಆಗ್ಬೇಕು ನೋಡಿದೀನಿ ಸಿನಿಮಾ ಹಂಗೆ ಹಿಂಗೆ ಅಂತ ಇದ್ರು. ಆ ತಗೊಂಡ್. ಎಲ್ಲೋದ್ರು ಗೊತ್ತಾಗ್ಲಿಲ್ಲ. ಒಂದ್ ಸೆಕೆಂಡ್. ಆ ತುಂಬಾ ಜನ ಇದಾರೆ, ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ ಅವ್ರು. ಅಯ್ಯೋ, ಜಾಯ್ನ್ ಆಗೋದಕ್ಕೆ ಒಂದು 500 ಇದೆ ಸರ್. ಹ್ಮ್ ಬಟ್ ಅವ್ರಲ್ಲಿ ಐ ಆಮ್ ವಿಷ್ಣು ಅಂತಾನೇನೋ ಯಾರೋ ಈಗ ನೋಡ್ಕೊಂಡ್ ಮುಂದೆ ಮಾತಾಡ್ಬೇಕು ಅಂತ ಅಂದ್ರು. ಮೆಸೇಜ್ ಅವ್ರು ತಗೊಳ್ಳಿ. ಎಲ್ಲೋ ಮಿಸ್ ಆಯ್ತು, ಎಲ್ಲೋ ಹೋದ್ರು. ಮತ್ತೆ ಇನ್ನೊಂದ್ಸತಿ ಮೆಸೇಜ್ ಹಾಕಿ. ಆರ್ ಯು ಪ್ಲಾನಿಂಗ್ ಟು ವಿಸಿಟ್ ಎನಿ ಮಾಲ್ ಇನ್ ಬ್ಯಾಂಗ್ಳೂರ್? ಎಸ್, ನಾಳೆ ಆಲ್ಮೋಸ್ಟ್ ಎಲ್ಲ ಮಾಲ್ಗಳನ್ನು ವಿಸಿಟ್ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ, ನಾಳೆ ರಜಾ ಇರೋದ್ರಿಂದ. ನಾಳೆ ಎಲ್ಲರಿಗೂ ರಜೆ ಇರುತ್ತೆ. ಯಾರ್ಯಾರು ನೋಡಿಲ್ಲ ಹೋಗಿ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಸಿನಿಮಾಗೆ ಹೋಗಿ ಬಹಳ ಅಂದ್ರೆ ಬಹಳ ಎಂಜಾಯ್ ಮಾಡ್ತೀರಾ. ಮಜಾ ಮಜಾ ಸಕ್ಕ ಮಜಾ ಸಿಗುತ್ತೆ. ಜಾಯ್ನ್ ಆಗ್ತಾ ಇದಾರೆ ಯಾರಾದ್ರು? ಇಲ್ಲ ಸರ್, ಅದೆಲ್ಲೋ ಮಿಸ್ ಆಯ್ತು. ನಿಮಿಷ. ಒಂದು ನಾಯಿ ಬೆಂಚ್ನಲ್ಲಿ ಹೋಗ್ತಾ ಇತ್ತು, ಪ್ಲೀಸ್ ಒಮ್ಮೆ
ಆ ಡೈಲಾಗ್ ಹೇಳಿ ಬದರಂತೆ. ಹ್ಮ್ ಎಕ್ಕಚ್ಚಿಕೊಂಡ ನಾಯಿ ಬೆನ್ಸ್ ಕಾರಲ್ಲಿ ಹೋಗ್ತಾ ನಾಯಿ ಹಾ ಇತ್ತು. ಎಷ್ಟು ಒಂದು ನಾಯಿ ಪ್ಲೀಸ್ ಅದು ಅದು ಅದೊಂದೇ ಟೇಕ್ ಪ್ಲೀಸ್ ಒಮ್ಮೆ ಆ ಹೆಚ್ಚು ಕಮ್ಮಿ ಮೂರ್ ಡೈಲಾಗ್ ಪೇಜ್ ಹೇಳಿ ಡೈಲಾಗ್ ಏನಲ್ಲ ಬ್ರದರ್. ಸರ್. ಓ ಆ ಡೈಲಾಗ್ ಹೇಳ್ಬೇಕು ಅಂತ. ಅದೇ ಒಂದ್ 3 ಪೇಜ್ ಡೈಲಾಗ್ ಏನಲ್ಲ. ಹಾ ಹಳೆ ಕಟಿಂಗ್ ಬೇಕ್ನವ್ರು ಮಾಡ್ಕೊಂಡ್ ನಮ್ಮ ಬರ್ಬೇಕು ಆ ಅಪ್ಪ ಡೈಲಾಗ್ ಹೇಳ್ದಂಗೆ ಹೇಳ್ಬೇಕು ಕೇಳ್ಕೊಂಡು ಅಂದ್ರೆ ಕಟಿಂಗ್ ಮಾಡ್ಕೊಂಡು ಶೇವಿಂಗ್ ಮಾಡ್ಕೊಂಡ್ ಬರಬೇಕು. ಅಪ್ಪ ದಾಡಿಯೆಲ್ಲ ಹೇಳ್ದಂಗೆ ಶೇವ್ ಕೇಳ್ಕೊಂಡು ಮಾಡ್ಕೊಂಡ್ ಹಳೆ ಬರ್ಬೇಕು. ಬೇಕ್ನವ್ರು. ಆ ಹಳೆ ಕೃಷ್ಣ ಆಗಿ ಹೌದು, ಹೋಗ್ಬೇಕು. ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಹಳೆ ಬೇಕು. ಅಲ್ಲ ಸರ್, ಅದೇ ಡೈಲಾಗ್ ಇಲ್ಲ. ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಹಳೆ ಬೇಕ್ನ ಒರೆಸ್ಕೊಂಡು ಹೊಸ ಹೆಲ್ಮೆಟ್ ಹಾಕೊಂಡು ಧೂಳು ತುಂಬಿರೋ ಟ್ರಾಫಿಕ್ ಅಲ್ಲಿ ಹೊಗೆ ತುಂಬಿರೋ ಸಿಗ್ನಲ್ ಅಲ್ಲಿ ಟೇಕ್ ಮೈಕ್ ಯೂಟನ್ ಅಂತ ಜಿ ಪಿ ಎಸ್ ಹೇಳ್ದಂಗೆ ಕೇಳ್ಕೊಂಡು ಕಸ್ಟಮರ್ ಕೈಲಿ ಉಗಿಸ್ಕೊಂಡು 40 ಡಿಗ್ರಿ ಟೆಂಪರೇಚರ್ ಅಲ್ಲಿ ಮೇಲಿಂದ ಕೆಳಗಡೆ ದೇವ್ರನ್ನ ಒರೆಸ್ಕೊಂಡು ಶಿವ ಅಂತ ನಿಂತಿದ್ರೆ ಎಕ್ಕಶ್ಚಿಕ್ಕೊಂಡ ನಾಯಿ ಬೆಂಚ್ ಕಾರ್ಲು ಹೋಗ್ತಾ ಇತ್ತು. ಅದಾದ್ಮೇಲೆ ಇನ್ನು 2 ಪೇಜ್ ಇದ್ದಾವೆ. ಹೌದು. ಖುಷಿ ಆಯ್ತಾ? ಯಾರು ಮೆಸೇಜ್ ಹಾಕಿದವರು ನೋಡಿದ್ರ ಹೇಳಿದ್ರಿ. ಕೃಷ್ಣ ಅವ್ರು ಹೇಳಿದ್ರು ನಿಮ್ಗೋಸ್ಕರ. ವಾಚ್ ಬ್ಲಾಡ್ ಬ್ರಾಟ್ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ಗ್ರೇಟ್ ಸ್ಟೋರಿ ಅಂಡ್ ಪರ್ಫಾರ್ಮೆನ್ಸಸ್. ಸರ್, ಡ್ರ್ಯಾಗನ್ ಮಂಜು ಅವ್ರ ಇಂಗ್ಲಿಷ್ ಅಂತೂ ಮಾತ್ರ ಬೆಂಕಿ. ಡ್ರ್ಯಾಗನ್ ಮಂಜು ಅವ್ರದಂತ ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ಸರ್. ಬಹಳ ಹ್ಮ್ ಬಹಳ ಕಮ್ಮಿ ಆಗ್ತಾರದಂತ ಕ್ಯಾರೆಕ್ಟರ್ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ. ಹ್ಮ್ ಅದೇ. ಅಂದ್ರೆ ಈಗೇನು ಎಲ್ಲಾ ಹಿಲೇರಿಯಸ್ ಏನು ಹಿಲೇರಿಯಸ್ ಆಗಿತ್ತು. ಕ್ಯಾರೆಕ್ಟರ್ಗಳು ಇಷ್ಟ ಆಗ್ಬೇಕು ಜನಗಳಿಗೆ. ನಾಟ್ ಓನ್ಲಿ ಹೀರೋ ಮಾತ್ರ ಇಷ್ಟ ಆದ್ರೆ ಸಾಲದು. ಇವಾಗೆಲ್ಲ ಹಾ ಎಲ್ಲಾ ಪಾತ್ರಗಳು ಇಷ್ಟ ಆಗ್ಬೇಕು. ಒಬ್ಬ ವಿಲನ್ ಇದ್ರೆ ಅವನು ಇಷ್ಟ ಆಗ್ಬೇಕು, ಹೀರೋಯಿನ್ ಇಷ್ಟ ಆಗ್ಬೇಕು, ಯಾವುದೋ ಒಬ್ಬ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದ್ರೆ ಅವರು ಇಷ್ಟ ಆಗ್ಬೇಕು. ಈಗೆಲ್ಲ ಜನಕ್ಕೆ ಒಂದು 30 ಸೆಕೆಂಡ್ ಒಂದೊಂದು ನಿಮಿಷದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿಗಳನ್ನ ನೋಡ್ತಾರೆ. ಈಗ ಹೌದು. ಒಂದೊಂದ್ ನಿಮಿಷಕ್ಕೂ ಪಂಚ್ಬೇಕು ಜನಕ್ಕೆ ಇವಾಗ. ಹಾ ಆ, ಅಂದ್ಮೇಲೆ ನಾವು ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಏನೋ ಒಂದು ಕಿಕ್ ಕೊಡ್ತಾ ಇರ್ಬೇಕು ಸಿನಿಮಾದಲ್ಲಿ. ಹಂಗ ಆಗ್ಬಿಟ್ಟಿದೆ ಇವಾಗ. ಮುಂಚೆ ತರ ನಾನು ಬರೀ ಒಂದ್ ಕತೆ ಹೇಳ್ಬಿಡ್ತೀನಿ ಅಂದ್ರೆ ವರ್ಕ್ ಆಗಲ್ಲ. ಕತೆ ಹೇಳೋದ್ರ ಜೊತೆಗೆ ಅಲ್ಲಿರೋ ಕ್ಯಾರೆಕ್ಟರ್ಗಳು ಏನೋ ಒಂದು ಇಲ್ಲ ಭಯ ಹುಟ್ಟಿಸ್ಬೇಕು, ಇಲ್ಲ ಮಜಾ ಕೊಡ್ಬೇಕು, ಏನೋ ಒಂದ್ ಮಾಡ್ತಾ ಇರ್ಬೇಕು, ಕನೆಕ್ಟ್ ಆಗ್ತಾ ಇರ್ಬೇಕು. ಹಂಗಾಗಿ ಅವೆಲ್ಲ ನನಗೆ ಯೋಚನೆ ಮಾಡಿ ಇವ್ರದ್ದು ಮಾಡ್ಬೇಕು. ರಮೇಶ್ ಇಂದ ಅವ್ರದ್ದು ಕ್ಯಾರೆಕ್ಟರ್ ಅಂತೂ ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಇನ್ಸ್ಪೆಕ್ಟರ್ ವಿಲನ್. ಸಗದಾಗಿ ಮಾಡಿದ್ರು ಅವ್ರು. ದಿನ ಸುಮಾರು ಆಡ್ ಮಾಡಕ್ ಟ್ರೈ ಮಾಡಿದೆ ಸರ್, ಆಡ್ ಮಾಡಕ್ ಆಗ್ತಿಲ್ಲ. ಹ್ಮ್ ಕ್ವಶನ್ಸ್ ತರ ಇದೆ, ಟ್ಯಾಪ್ ಕ್ವಶನ್ಸ್ ಟು ಆನ್ಸರ್ ಇಲ್ಲ ಏನಿದೆ. ಓಕೆ ಸರ್, ಆಡ್ ಮಾಡಕ್ಕೆ ಸಿಗ್ತಲ್ಲ, ತುಂಬಾ ಎಲ್ಲ ಇದಾಗ್ಬಿಟ್ಟಿದ್ದಾರೆ. ಅಲ್ಟಿಮೇಟ್ ಅಮೃತ ಮೂವಿ ಎಪಿ ಮೇಕಿಂಗ್ ಸರ್. ಸರ್, ನಿಮ್ ಎಜುಕೇಶನ್ ಎಷ್ಟು ಆಗಿದೆ ಸರ್? ಹ್ಮ್ ಪರಿ 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 ಓ ಎಲ್ಲ ಪರಿ ಬಗ್ಗೆ ತುಂಬಾ ಕೇಳ್ತಾ ಇದಾರೆ. ಅದು ಪಾಪ ಅಳ್ತಾ ಇತ್ತು, ಈಗ ಗೊತ್ತಿಲ್ಲ ಏನ್ ಮಾಡ್ತಾ ಇದೆ ಅಂತ. ಇನ್ನೊಬ್ರು ಅಲ್ಟಿಮೇಟ್ ಮೂವಿ ಮೇಕಿಂಗ್ ಸರ್, ಒಂದೇ ಒಂದು ಫ್ರೇಮ್ ಕೂಡ ವೇಸ್ಟ್ ಅನ್ಸಿಲ್ಲ. ಎಲ್ಲವೂ ವಿತ್ ಪರ್ಫೆಕ್ಷನಿಸ್ಟ್ ಸರ್. ಲಾಟ್ಸ್ ಆಫ್ ಲವ್ ಫಾರ್ ಶಶಾಂಕ್ ಸರ್ ಅಂಡ್ ಕೃಷ್ಣಾಜಿ ಅಂತ ಹಾಕಿದ್ದಾರೆ. ಓಕೆ. ಅದು Hi, my superhero. My name is Anvita. I am a little fan of you. Oh, ನೋಡಿ ಸರ್, ನೀವು ಲವ್ ಫಿಲಂ ಬಿಟ್ಟು ಮಾಸ್ ಫಿಲಂ ಮಾಡಿ ಸರ್ ಶಶಾಂಕ್ ಸರ್ ಅಂತ ಕೇಳಿದ್ದಾರೆ. ಇದು ಮಾಸ್ ಫಿಲಮೇ ಮಾಡಿದೀವಲ್ಲಪ್ಪ ನಿಮ್ಮ ಈಗ. ಪ್ರಭುವರೇ, ಇದು ಮಾಸ್ ಫಿಲಮೇ ನೋಡಿ. ಹ್ಮ್ ಬಚ್ಚನ್ ಆದ್ಮೇಲೆ ತುಂಬಾ ಜನ ಕೇಳ್ತಾ ಇದ್ರು ಆತರ ಇನ್ನೊಂದ್ ಫಿಲಂ ಮಾಡಿ ಅಂತ. ಸೊ ಅದಕ್ಕೆ ನಾವು ಈಗ ವಾಪಸ್ ಬಂದ್ಬಿಟ್ಟು ಒಂದು ಆಕ್ಷನ್ ಥ್ರಿಲ್ಲರ್ ಮಾಡಿದೀವಿ. ನಾಳೆ ಯಾರ್ಯಾರು ಎಲ್ಲೆಲ್ಲಿ ನೋಡ್ತಾ ಇದ್ರೆ ಹೇಳಿ. ನಾಳೆ ಮೀ ಅಂಡ್ ಮೈ ಓಕೆ. ಹಸ್ಬೆಂಡ್ ವಿಲ್ ಸ್ಪೀಕ್ ಪ್ಲೀಸ್ ಆಡ್ ಸರ್ ಅಂತ ಹೇಳ್ತಾ ಇದಾರೆ ಯಾರು. ಮೀ ಅಂಡ್ ಮೈ ಹಸ್ಬೆಂಡ್ ವಿಲ್ ಸ್ಪೀಕ್ ಪ್ಲೀಸ್ ಆಡ್ ಸರ್ ಅಂತ ರೇಣು ಸಂದೀಪ್ ಹೂಗರ್ ಅಂತ.
ದೇರ್ ನೋಡೋಣ, ಇಸ್ ಎ ಟ್ರೈ ಗುಡ್ ನ್ಯೂಸ್ ಮಾಡ್ತೀನಿ. ಫಾರ್ ದ ಟೀಮ್ ಅಂತ ಮೆಸೇಜ್ ಆಗ್ತಾ ಇದ್ದಾರೆ ಮಿಲನ್ ಅವರು. ಹೌದಾ? ಹಾ, ಒಂದು ನಿಮಿಷ. ರೇಣು ಸಂದೀಪ್ ಹೂಗರ್ ಅವ್ರಿಗೆ ಇದಕ್ಕೆ ಆಗ್ತಿದ್ದೀನಿ. ಶಶಾಂಕ್ ಸರ್, ನಿಮ್ ಟೀಮ್ಗೆ ಗುಡ್ ನ್ಯೂಸ್ ಏನಂತೆ? ಏನ್ ಬೇಕು? ನಮಸ್ಕಾರ ಸರ್. ಒಂದು ನಿಮಿಷ. ನಮಸ್ಕಾರ ಸರ್. ನಿನ್ನೆ ಓಣಿಯನ್ ಮೂಲ ನಮಸ್ತೆ, ನಮಸ್ತೆ ಮೀಟ್ ಹೇಳಿ. ಮಾಡಿದ್ವಿ ನಿನ್ನೆ ನಿಮ್ಮನ್ನ. ತುಂಬಾ ಚೆನ್ನಾಗಿದೆ ಮೂವಿ. ಹೌದಾ? ಹೌದು ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮೂವಿ, ಎಂಜಾಯ್ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸರ್, ನೀವು ಪಲ್ಸರ್ ಅಲ್ಲಿ ಬರೋದ್ ನೋಡಿದ್ರೆ ಆ ಹುಡುಗರ ಮೂವಿಲಿ ಪುನೀತಿಗೆ ಇದು ತಂದ್ಕೊಡ್ತಿರಲ್ಲ ಸರ್, ಅಪ್ಪ ಅವರಿಗೆ ಅದೇ ನೆನಪಾಗ್ತಾ ಇತ್ತು. ಓ, ಹೌದಾ? ಹೌದು. ಅಲ್ಲಿಂದ ಫಾಲೋ ಮಾಡಿದೀರಾ? ಅದು ಲಾಂಗ್. ಮೀಟ್ ಮಾಡಕ್ ಆಗ್ಲಿಲ್ಲ ನಿನ್ನೆ, ನಮಗೆ ಹರಿಬರಿ ಆಗೋಯ್ತು. ನಿಮ್ ಡೈರೆಕ್ಷನ್ ಅದಕ್ಕೆ ತುಂಬಾ ನೋಡಿ ಕಾಲ್ ಚೆನ್ನಾಗಿದೆ. ಥ್ಯಾಂಕ್ ಮಾಡಿದೀವಲ್ಲ. ಯು ಥ್ಯಾಂಕ್ ಯು. ಜೋಡಿ ಸರ್, ಚೆನ್ನಾಗಿದೆ ನಿಮ್ಮಿಬ್ಬರದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ಗೆ ನಿಮ್ ಪೇರ್ ತುಂಬಾ ಇಷ್ಟ ಸರ್. ಕೃಷ್ಣ ಸರ್, ಮಿಲನ ಮ್ಯಾಮ್ ಅಂದೆ ನೀವು. ನಾನು ಮೇಲೆ ನಾನು ಶಶಾಂಕ್ ಸರ್ ಪೇರ. ಸಾರಿ, ನೀವು ಮಿಲನ ಮ್ಯಾಮ್ ಮತ್ತೆ ನಿಮ್ಮಿಬ್ಬರದ್ದು ಕೂಡ. ನಾವ್ ಆಕ್ಚುಲಿ ಬ್ರಾಟ್ ಮೂವಿಗೆ ತುಂಬಾ ವೇಟ್ ಮಾಡ್ತಾ ಇದ್ವಿ. ನಮ್ಮ ಮನೆಯವ್ರು ನಿನ್ನೆ ಬುಕ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ಥ್ಯಾಂಕ್ ಯು ಸರ್. ಸರ್, ಆಕ್ಚುಲಿ ಹೋಗ್ಲೇಬೇಕು ಅಂದಿದ್ದ ಕಾರಣ ಸರ್. ಎಂಜಾಯ್ ಮಾಡಿದ್ರಲ್ಲ? ಖಂಡಿತ ಎಂಜಾಯ್ ಮಾಡಿದ್ವಿ ಸರ್. ಹೋಗ್ಲೇಬೇಕು ಅಂದಿದ್ದ ಕಾರಣ ಏನಂದ್ರೆ ಕೌಸಲ್ಯ ಸುಪ್ರಜರಾಮನ್ ನಾವು ಥಿಯೇಟರ್ ಅಲ್ಲಿ ಮಿಸ್ ಮಾಡಿದ್ವಿ. ಅದಕ್ಕೋಸ್ಕರ ಪ್ರೀಮಿಯರ್ ಶೋ ಅಂತಾನೆ ಬುಕ್ ಮಾಡಿದ್ವಿ. ನಾವಿಲ್ಲಿ ವಿಜಯನಗರಲ್ಲಿ ಇರೋದು. ಮೈಸೂರು ರೋಡ್ ಬುಕ್ ಮಾಡ್ಬೇಕಾ ಓರಿಯನ್ ಮಲ ಅನ್ಕೊಂಡ್ ಮಾಡಿದ್ವಿ. ನಮ್ಮ ಅದೃಷ್ಟ ಅಲ್ಲಿ ಬಂದ್ವಿ, ನೀವು ಸಿಕ್ಕಿದ್ವಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವೆಲ್ಲ ಮೂವಿಗೆ ಆಲ್ ದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ ಕಾಂಬಿನೇಷನ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು. ಖಂಡಿತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್ ಸರ್. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್. ದೇರ್ ಇಸ್ ಎ ಗುಡ್ ನ್ಯೂಸ್ ಫಾರ್ ದ ಟೀಮ್ ಅಂತ ಹಾಕಿದಾರಲ್ಲ ಮಿಲನ್ ಅವರು. ಸರ್, ಓಕೆ, ಕಟ್ ಮಾಡಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್. ಕಟ್ ಆಗಿಲ್ಲ. ಅದಿನ್ನು ಕಟ್ ಆಗಿಲ್ಲ ಅನ್ಸುತ್ತೆ. ಹೆಂಗ್ ಕಟ್ ಮಾಡಿದ್ವಿ ನಾವು? ಓಕೆ, ನಾನೇ ಮಾಡ್ತೀನಿ. ನಾನೇ ರಿಮೂವ್ ಮಾಡೋದು. ನೀನೇ ಅವ್ರನ್ನ ಎಕ್ಸಿಟ್ ಮಾಡ್ಬೇಕು. ಆಯ್ತು. ಇವ್ರೇನ ಹೇಳ್ಬಿಟ್ಟು ಎಲ್ಲೋದ್ರು ಸರ್? ಬರ್ತಾರೆ, ಮಿಲನ್ ಅವ್ರು ಬರ್ತಾರೆ ಈಗ. ಇದಾರಾ? ಗೊತ್ತಿಲ್ಲ. ಬರ್ತೀನಿ ಅಂತ ಹಾಕಿದ್ರು ಈಗ. ಐ ವಿಲ್ ಕಮ್ ಅಂತ. ಓಕೆ, ಇನ್ವೈಟ್. ಇವ್ರು ಯಾರೋ ಚೆನ್ನಾಗಿ ಹಾಕಿದಾರೆ ನೋಡಿ. ಯಾರೋ ಮಹಾಜನರಲ್ಲಿ ವಿನಂತಿ, ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ. ಮುಂದೆ OTT ನಲ್ಲಿ ನೋಡಿ. ಯಾಕೆ ಥಿಯೇಟರ್ಗೆ ಹೋಗಿಲ್ಲ ಅಂತ ಬೇಜಾರಾಗ್ಬೇಡಿ. ಹೋಗಿ ಸರ್, ಕೌಸಲ್ಯ ನೋಡಕ್ ಆಗ್ಲಿಲ್ಲ ಥಿಯೇಟರ್ ಅಲ್ಲಿ ಅಂತ ಪ್ರೀಮಿಯರ್ ಶೋನೇ ಬುಕ್ ಮಾಡ್ಕೊಂಡು ಹೋಗಿ ಬಂದಿದಾರಲ್ಲ. ಅದೇ ಖುಷಿ ಆಯ್ತು ಅಂತ. ಆತರ ಕಮಿಟ್ಮೆಂಟ್ ಇರೋ ಆಡಿಯನ್ಸ್ಗೋಸ್ಕರನೇ ನಾವು ಪಿಕ್ಚರ್ ಮಾಡೋದು, ಅವರೇ ನಮ್ಮನ್ನ ಕಾಪಾಡೋದು. ಏನ್ ಗುಡ್ ನ್ಯೂಸ್ ತಂದ? ಗೊತ್ತಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ನಾಳೆಯಿಂದ 1 ವೀಕ್ ಓನ್ಲಿ ಕನ್ನಡ ಫಿಲ್ಮ್ಸ್ ರನ್ ಆಗತ್ತಂತಲ್ವಾ ಕರ್ನಾಟಕದಲ್ಲಿ? ಅಂದ್ರೆ ಅದೇ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಅಲ್ಲಿ ಕನ್ನಡ ಸಿನಿಮಾನೇ ರನ್ ಆಗುತ್ತೆ. ಹೌದಾ? ಹೌದೌದು, ಕನ್ನಡ ರಾಜ್ಯೋತ್ಸವದ ವೀಕ್ ಅಲ್ಲಿ ಅಂದ್ರೆ ಪ್ರಿಯಾರಿಟಿನಲ್ಲಿ ಇಲ್ಲ. ನೋ ಅದರ್ ಲ್ಯಾಂಗ್ವೇಜ್ ಫಿಲ್ಮ್ಸ್ ಆರ್ ಸಪೋಸ್ ಟು ಬಿ ರನ್ನಿಂಗ್ ಇನ್ ದ ಥಿಯೇಟರ್ಸ್. ಹೌದಾ? ಓನ್ಲಿ ಕನ್ನಡ ಫಿಲ್ಮ್ಸ್ ಫಾರ್ 1 ವೀಕ್. ಗುಡ್ ನ್ಯೂಸ್ ಅಲ್ವಾ ಸರ್ ನಿಮ್ಗೆ? 100% ಗುಡ್ ನ್ಯೂಸ್. ಎಲ್ಲಾ ಥಿಯೇಟರ್ ನಮ್ದೇ ಫಿಲಂ ಅಲ್ವಾ, ಜನ ಎಲ್ಲ ಬೇಗ ನೋಡ್ಬಿಡ್ಬೋದು. ಅದೇ ಎಲ್ಲ ಪರಿಣಾ ತೋರ್ಸಿ ಅಂತ ಎಲ್ಲ ನನಗೆ ಆಗ್ತಾ ಇಲ್ಲ ಕಂದ. ತುಂಬಾ ಬರೀ ಅಳ್ತಾ ಇದ್ದು ಮಲ್ಕೊಂಡ್ಲು. ಮಲಗಿರೋದೇ ತೋರ್ಸ್ಕೊಂಡ್ಸಲ. ನಿಮ್ಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಕದಾಗಿ ಸಿಕ್ತಲ್ವಾ ಮಿಲನ್ ಅವ್ರೆ? ಅದ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಅಂತಾನೆ ಮಾಡಿರೋದು ಸಿನಿಮಾನ. ಹೌದು ಅಲ್ವಾ? ನೀವು ಮುಂಚೆ ಈ ಒಂದು ಫಸ್ಟ್ ಕಟ್ ನೋಡಿದ್ರು ಅದಕ್ಕೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೂ ತುಂಬಾ ದೊಡ್ಡ ಡಿಫರೆನ್ಸ್ ಇದೆ.
ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು ನನಗೆ. ಅಂದ್ರೆ ಯೂಶಲಿ ನಾವ್ ಸಿನಿಮಾದವರು ಹಂಗೆ ನೋಡ್ತಿರ್ತೀವಲ್ಲ, ಹೌದಾ ಇದಾ ಸರಿ ಇದೆಯಾ ಅದಾ ಇದಾ ಅಂತ. ಅದನ್ನ ಮೀರಿ ಐ ವಾಸ್ ಇನ್ವಾಲ್ವ್ಡ್ ವಿತ್ ದ ಫಿಲ್ಮ್. ಅಂದ್ರೆ ಸರ್, ಟೇಕಿಂಗ್ ಅಸ್ ಇನ್ಸೈಡ್ ದ ಸ್ಟೋರಿ, ಇನ್ಸೈಡ್ ದ ಫಿಲ್ಮ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾ ನೋಡ್ಬೇಕಾದ್ರೆ. ನೀವು ನಂಬಲ್ಲ, ಯೂಶಲಿ ಐ ಆಮ್ ನಾಟ್ ದ ಒನ್ ವಿಲ್, ಅಂದ್ರೆ ಈಗ ತುಂಬಾ ಎಕ್ಸೈಟ್ ಆಗಿ ಆರ್ಟಿಸ್ಟ್ ಗಳನ್ನೆಲ್ಲ ಹೋಗಿ ಆತರ ಎಲ್ಲ ಹೇಳೋ ವ್ಯಕ್ತಿ ಅಲ್ಲ ನಾನು. ಆಕ್ಚುಲಿ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದ್ರೆ ಫಸ್ಟ್ ಕೃಷ್ಣ ಸಿಕ್ಕಿದ್ರು, ಐ ವಾಸ್ ರಶಿಂಗ್, ನಾನು ಮನೆಗ್ ಬರ್ಬೇಕಿತ್ತು. ರಮೇಶ್ ಚಂದ್ರ ಅವ್ರು ಸಿಕ್ಕಿದ್ರು, ಹೋಗ್ಬಿಟ್ಟು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು, ಸರ್ ಸಖತ್ ಎಂಟರ್ಟೈನ್ ಮಾಡಿದ್ರಿ ಸರ್ ನೀವು ನನ್ಗೆ ಅಂತ ಓಡೋದೆ ನಾನು. ಅವ್ರು ಇವ್ರೆ ಹಿಂಗ್ ಓಡ್ ಬಂದ್ ಹೇಳಿ ಹಿಂಗ್ ಹೋಗ್ತಿದಾರಲ್ಲ ಅನ್ಕೊಂಡ್ರು. ದಟ್ ಸೋ ಮಚ್ ಐ ವಾಸ್ ಎಂಟರ್ಟೈನ್ಡ್. ಡ್ರ್ಯಾಗನ್ ಮಂಜು ಅವರು ಮತ್ತೆ ರಮೇಶ್ ಇಂದಿರಾ, ಐ ಆಮ್ ನಾಟ್ ಗಿವಿಂಗ್ ಇಟ್ ಅಪ್ ಅನ್ಸುತ್ತೆ. ನೋಡೋರ್ಗ್ ಪಾಪ ಕ್ಯೂರಿಯಾಸಿಟಿ ಹೋಗ್ಬಾರ್ದು, ಬಟ್ ಸಖತ್ ಎಂಟರ್ಟೈನ್ ಆಯ್ತು ನನಗೆ ಅವ್ರಿಬ್ರು. ನೋಡಿ ಈಗ ಚೆನ್ನಾಗಿ ಹಾಕಿದ್ರೆ, ವಾಚ್ಡ್ ಎಕ್ಸ್ಪೆಕ್ಟೆಡ್ ಲವ್ ಸ್ಟೋರಿ ಬಟ್ ಇಟ್ಸ್ ಡಿಫ್ರೆಂಟ್. ಡಾಗ್ ಇಸ್ ಗಾಡ್ ಅಂತ. ಡಾಗ್ ಇಸ್ ಗಾಡ್. ಇದು ಲವ್ ಸ್ಟೋರಿನೇ, ಲವ್ ಫಾರ್ ಇದೇನು ಮನಿ. ಅದೇ ಅದೇ ಲವ್ ಸ್ಟೋರಿನೇ, ದುಡ್ಡನ್ನ ಲವ್ ಮಾಡೋದು. ಅದೇ ಆ ಡಾಗ್ ಅಲ್ಟಿಮೇಟ್ ಇಸ್ ಲವ್ ಅಲ್ಲ ಜಗತ್ತಲ್ಲಿ. ಎಕ್ಸ್ಟ್ರಾರ್ಡನರಿ ಅದು. ಆ? ಅಲ್ಲಿ ಅಲ್ಲೆಲ್ಲೂ ತೋರ್ಸಲ್ಲ ಜಾಸ್ತಿ ನಾವು. ನಿಮ್ಗೆ ಹಿಂದ್ಗಡೆ ಬಟ್ ಆದ್ರೂ ಬಾಯ್ಬಿಟ್ ಸರ್ ಹೇಳಲ್ಲ ನಿಮ್ ಅದನ್ನ ಕನ್ವಿಕ್ಷನ್ ನ ಮೆಚ್ಚಬೇಕು ಸರ್. ನಿಮ್ಗೆ ಸಿಕ್ಕಾಪಟ್ಟೆ ಅದೊಂದ್ ಇತ್ತಲ್ವಾ, ಅಂದ್ರೆ ಜಾನ್ರ ಚೇಂಜ್ ಮಾಡ್ಬೇಕು, ನಾನು ಇದ್ ಮಾಡೇ ಮಾಡ್ತೀನಿ ಅಂದ್ರೆ ಮಾಸ್. ಬೆಬೋ ನೀನು ಅಲ್ಲಿ ನೆಟ್ವರ್ಕ್ ಕಮ್ಮಿ ಇದೆಮ್ಮ. ಇಲ್ಲ, ನನಗ್ ಚೆನ್ನಾಗ್ ಕೇಳಿಸ್ತಾ ಇದೆ. ಸ್ವಲ್ಪ ನಿನಗ್ ಕೇಳಿಸುತ್ತೆ, ನಮಗ್ ಕೇಳಿಸ್ಬೇಕಲ್ವಿ. ನಮ್ ನೆಟ್ವರ್ಕ್ ಚೆನ್ನಾಗಿದೆ ಅದಕ್ಕೆ ನಿನಗೆ ಕೇಳಿಸ್ತಾ ಇದೆ, ನಿನ್ ನೆಟ್ವರ್ಕ್ ಚೆನ್ನಾಗಿಲ್ಲ ಅದಕ್ಕೆ ನಮ್ಗೆ ಸರಿಯಾಗಿ ಕಾಣಿಸ್ತಿಲ್ಲ. ಶಶಾಂಕ್ ಸರ್ ಕನ್ವಿಕ್ಷನ್ ಸೂಪರ್ ಅಂತ ಹೇಳ್ತಾ ಇದ್ದೆ. 100%. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಟೀಮ್ ಅಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಎಲ್ಲರೂ ಫಿಲಮ್ ನೋಡಿ ಇದು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ನೋಡ್ಬೇಕು, ಈ ತರ ಬೇರೆ ತರದಲ್ಲಿದೆ, ನೋಡೋಣ ಸರ್ ಅಂದ್ರೆ ಎಲ್ಲರೂ ಒಂದು ಇದಿತ್ತು, ಹೆಂಗ್ ರಿಸೀವ್ ಮಾಡ್ತಾರೆ, ಇದು ರಿಸೀವ್ ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಇರೋದು, ಎಷ್ಟು ಜನ ಹೆಂಗ್ ತಗೋತಾರೆ ಏನು, ಎಲ್ಲರೂ ಕನ್ಫ್ಯೂಷನ್ ಇದ್ರು. ಪ್ರೀಮಿಯರ್ ಶೋ ಆಗ್ತಿದಂಗೆನೆ ಅಂದ್ರು, ಇವು ಸರ್ ಶಶಾಂಕ್ ಸರ್ ಹೇಳೋದು ನಿಮ್ಗೆಲ್ಲ ಗೊತ್ತಾಗಲ್ಲ ಕಣ್ರು, ನೀವ್ ಇನ್ನು ಮನೆ ಬಂದಿರೋ ಬಚ್ಚಗಳು, ನಾವು 17 ವರ್ಷ ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ, ಸುಮ್ನೆ ಅದ್ ಮಾಡ್ತೀನಿ, ಸುಮ್ ನೋಡಿ ನೀವು ಏನ್ ಕೆಲಸ ಹೇಳ್ತೀನಿ ಸುಮ್ ಮಾಡಿ ಅದನ್ನ. ಅದನ್ನ ಎಡಿಟ್ ಮಾಡೋದು ನಾನೇನ್ ಹೇಳ್ತೀನಿ ಸುಮ್ನೆ ಕೆಲಸ ಮಾಡಿ ಅಂದಂಗೆ ಇತ್ತು ಅವ್ರಿಗೆ. ಈ ಜೆನ್ಜಿ ಹುಡುಗರು ಬಂದ್ಬಿಟ್ಟು ಇದಾರಲ್ಲ ಸರ್ ಹತ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಎಲ್ಲಾರು ಗಾಬರಿ ಆಗ್ಬಿಟ್ಟಾರೆ. ಅಯ್ಯೋ ಸರ್, ಯಾವ್ದಾರ ಒಂದ್ ಥಿಯೇಟರ್ ಫುಲ್ ಹೌಸ್ ನಾವೆಲ್ಲ ಅಲ್ಲಿ ಏನೋ ನೋಡ್ಬೇಕು ಸರ್ ಫಿಲಮ್, ಅದೊಂದು ಆಸೆ ಇವಾಗ ನನ್ಗೆ ಬ್ರಾಟ್. ನಾಳೆ ನೋಡೋಣ. ಅಲ್ಲ ಫುಲ್ ಹೌಸ್ ಅಲ್ಲ ಆಲ್ರೆಡಿ ನೀನು ಫುಲ್ ಹೌಸ್ ಅಲ್ಲೇ ನೋಡಿದ್ದು, ಸಿಂಗಲ್ ಸ್ಕ್ರೀನ್ ನೋಡ್ಬೇಕು ಅಂತಿರಲ್ಲ. ಐ ಮೀನ್ ಸಾರಿ, ಸಿಂಗಲ್ ಸ್ಕ್ರೀನ್. ಎಲ್ಲ ನಾನೇ ಕರೆಕ್ಟ್. ಇದ್ ನೀವು ನೋಡ್ದೆ. ಮಲ್ಟಿಪ್ಲೆಕ್ಸ್ ಫುಲ್ ಹೌಸ್ ಅಲ್ಲಿ ನೋಡಿದೀರಾ? ಥಿಯೇಟರ್ ಸಿಂಗಲ್ ಅಲ್ಲಿ. ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅದ್ರ ಕಿಕ್ ಬೇರೆ. ಹೌದೌದು, ಸಂಡೇ ಅಥವಾ ನಾಳೆ ಅವ್ರ ಸಂಡೇ ಹ್ಮ್ ನೋಡೋಣ. ಮಜಾ ಇರುತ್ತೆ. ಹೌದು. ಸಾಂಗ್ಸ್ ನಿಮ್ಗೆ ನಾನಂತೂ ಬಹಳ ಚೆನ್ನಾಗಿ ಎಂಜಾಯ್ ಎಂಜಾಯ್ ಮಾಡಿದೆ. ಮಾಡಿದ್ರ? ಸಖತ್ ಇಷ್ಟ ಆಯ್ತು ನನಗೆ. ಆಕ್ಚುಲಿ ನಾನೇ ನೀನಂತೆ ಸಾಂಗ್, ಐ ಮೀನ್ ಇಟ್ಸ್ ಎನಿವೇ ಹಿಟ್, ಕೇಳಿ ಗೊತ್ತಿತ್ತು. ಬಟ್ ಥಿಯೇಟರ್ ಅಲ್ಲಿ ಅದೊಂಥರ ನನಗೆ ಅಂದ್ರೆ ಹಳೇದು ಇನ್ ದ ಸೆನ್ಸ್, ನಾವು ಚಿಕ್ಕ ಹುಡುಗರು ಇದ್ದಾಗ ಸರ್ ಪುನೀತ್ ಸರ್ ಸಿನಿಮಾ ಜಾಸ್ತಿ ನೋಡ್ತಾ ಇದ್ವಿ, ಮನೇಲೂ ಹೋಗ್ತಾ ಇದ್ವಿ, ಅಪ್ಪು ಸರ್ ಎಲ್ಲ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ವಿ. ಅವಾಗ ಇರುತ್ತಲ್ವಾ ಟಿವಿಲಿ ಹಾಕಿ ಸಾಂಗ್ ಹಿಟ್ ಆದಾಗ ನಾವ್ ಬೇಸಿಕಲಿ ನಮ್ ಸಿನಿಮಾ ಅಂಡರ್ಸ್ಟ್ಯಾಂಡಿಂಗ್ ಮಕ್ಳಿದ್ದಾಗ ಎಷ್ಟಿರುತ್ತೆ ಅಂದ್ರೆ ಸಾಂಗ್ಗೆ ವೇಟ್ ಮಾಡೋದು. ನನ್ನೇ ಆ ನಾಸ್ಟಾಲಜಿಕ್ ಫೀಲಿಂಗ್, ನಾನೇ ನೀನಂತೆ ಬಂದಾಗ. ಆಮೇಲೆ ಗಂಗಿ ವೇಟ್ ಮಾಡ್ತಾ ಇದ್ದೆ ನಾನು ಸೆಕೆಂಡ್ ಹಾಫ್ ಅಲ್ಲಿ, ಸಾಂಗ್ ಇನ್ನೂ ಬರ್ಲಿಲ್ವಲ್ಲ, ಇನ್ನು ಮುಗ್ದಾದ್ಮೇಲೆ ಮುಗ್ದೋಯ್ತಲ್ಲ ಅಂತ ಹೇಳ್ತಾ ಇದ್ದೆ ಕೃಷ್ಣಾಗನು. ನನ್ಗೆ ಐ ಫೆಲ್ಟ್ ನಾಸ್ಟಾಲಜಿಕ್, ಅಂದ್ರೆ ಸಾಂಗ್ ಬಂದಾಗ ಒಂದ್ ಖುಷಿ ಆಗುತ್ತೆ ಗೊತ್ತಾ, ಆ ಸಾಂಗ್ ಕಾಯ್ತಾ ಇರ್ತೀವಿ ನಾವು, ಗೊತ್ತಿರೋ ಆ ಫೀಲಿಂಗ್ ಬಂತು ನೆನ್ನೆ ನಂಗೆ. ಅದೇ ಅಲ್ಲ, ಈಗ ಆಕ್ಚುಲಿ ನಮಗೆ ನಿನ್ನೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಗೊತ್ತಾಗಿಲ್ಲ ಜಾಸ್ತಿ. ಸಿಂಗಲ್ ಸ್ಕ್ರೀನ್ ಹೋದ್ರೆ ಆ ಸಾಂಗ್ ಶುರು ಆಗುತ್ತೆ ಅಂತ ಗೊತ್ತಾದ್ರೆ ಅಷ್ಟು ವಿಷುವಲ್ ಬೀಳುತ್ತೆ. ಅಬ್ಸಲ್ಯೂಟ್ಲಿ. ಆಮೇಲೆ ಇನ್ನೊಂದ್ಸತಿ ಬರುತ್ತೆ ಸಾಂಗ್ ಸೆಕೆಂಡ್ ಹಾಫ್ ಅಲ್ಲಿ, ಆಗ್ಲೂ ಖುಷಿ ಆಗತ್ತೆ. ಮತ್ತೇನಾರು ಹಾಕ್ಬಿಟ್ರ ಅನ್ಕೊಂಡೆ ನಾನು, ಬಟ್ ಇಟ್ ಗಿವ್ಸ್ ದಟ್ ಪ್ಲೆಸೆಂಟ್ ಮೂಮೆಂಟ್ಸ್ ಥಿಯೇಟರ್ ಅಲ್ಲಿ. ಬಟ್ ನಾನಂತೂ ಸೆಕೆಂಡ್ ಹಾಫ್ ಶುರು ಆದಾಗಿಂದ ಗಂಗಿ ವೇಟ್ ಮಾಡ್ತಾ ಇದ್ದೆ. ನಾನ್ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ನಂಗೆ. ಸ್ವಲ್ಪ ನೀವು ವಿಡಿಯೋ ಇದು ಬಿಟ್ಟಿಲ್ವಲ್ಲ. ಅಮೃತ ಅಯ್ಯಂಗಾರ್ ಮೆಸೇಜ್ ಮಾಡಿದ್ದಾರೆ, ಅಮೇಜಿಂಗ್ ರಿವ್ಯೂಸ್ ಗೈಸ್, ಕಂಗ್ರಾಚುಲೇಷನ್ಸ್, ಕಾಂಟ್ ವೇಟ್ ಟು ಸಿ ಅವರ್ ಡಾರ್ಲಿಂಗ್ ಕೃಷ್ಣಾಸ್ ಬ್ರಾಟ್, ಐ ಆಮ್ ಕ್ಯೂರಿಯಸ್. ಅಮೃತ ಅಯ್ಯಂಗಾರ್ ಅವರೇ, ಆಲ್ರೆಡಿ ರಿಲೀಸ್ ಆಗಿ 2 ದಿನ ಆಯ್ತು. ಈಗ ಬೇಗ ಹೋಗಿ ನೋಡಿ. ಅಮೃತ ಅವ್ರಿಗೆ ಫೀವರ್ ಇದೆ, ಅದಕ್ಕೆ ನೋಡಿಲ್ಲ ಇನ್ನು. ಗೊತ್ತು, ಅದಕ್ಕೆ ಸುಮ್ಮನೆ ರೇಗಿಸ್ತಾ ಇದ್ದೀನಿ.
ಕೆಮ್ತಾ ಇದೆ ಪಾಪ. ಇಲ್ಲ ಪಾಪ ಪ್ರೀಮಿಯರ್ಗೆ ಬರ್ತೀನಿ ಅಂತ ಅಂದ್ರು, ಹುಷಾರಿಲ್ಲ. ಥ್ಯಾಂಕ್ ಯು ಹ್ಮ್ ಅಮೃತ. ಬಟ್ ಸರ್ ಕಂಪ್ಯಾರಿಟಿವ್ಲಿ ಆಲ್ಸೋ ಕೌಸಲ್ಯಾಗ ಎಫರ್ಟ್ ಹಾಕಿದ್ದಕ್ಕಿಂತ ಜಾಸ್ತಿ ಬ್ರಾಟಿಗೆ ಎಫರ್ಟ್ ಹಾಕಿದೀರಾ ಅಲ್ವಾ ನೀವು? ಅಯ್ಯೋ ಅದಕ್ಕಿಂತ 10 ಟೈಮ್ಸ್ ಕೌಸಲ್ಯ ಎಲ್ಲ ಆಟ ಆಡ್ಕೊಂಡ್ ಮಾಡ್ಬಿಟ್ಟಿದ್ವಿ. ಹಾ, ಈ ಫಿಲ್ಮ್ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ. ಇದು ಅಂದ್ರೆ ಯಾವಾಗ್ಲೂ ಆಕ್ಷನ್ ಫಿಲ್ಮ್ಸ್ ಗೆ ತುಂಬಾ ಎಫರ್ಟ್ ಬೇಕು. ಆಮೇಲೆ ಇನ್ನೊಂದೇನಂದ್ರೆ ನಾನು ಆಕ್ಚುಲಿ ನೋಡಿ ಆಕ್ಷನ್ ಫಿಲ್ಮ್ ಯಾವ್ದು ಈಗ ಜರಾಸಂಧ ಆಕ್ಷನ್ ಇತ್ತು, ಬಚ್ಚನ್ ಆಕ್ಷನ್ ಇತ್ತು, ತಾಯಿಗೆ ತಕ್ಕ ಮಗ ಆಕ್ಷನ್ ಇತ್ತು. ಯೂಶಲಿ ಆಕ್ಷನ್ ಫಿಲ್ಮ್ಸ್ ಅಲ್ಲಿ ಇಂಜುರೀಸು ಅದೆಲ್ಲ ಕಾಮನ್. ಐದರ್ ಯಾರಾದ್ರೂ ಹೀರೋಗಾಗುತ್ತೆ ಅಥವಾ ವಿಲನ್ ಕ್ಯಾರೆಕ್ಟರ್ಗಳಿಗೆ ಯಾರಿಗಾರು ಈ ತರ ಇಂಜುರೀಸು ನಾವೆಷ್ಟೇ ಪ್ರಿಕಾಷನ್ ತಗೊಂಡ್ರು ಆಗ್ತಾ ಇತ್ತು. ಈ ಫಿಲ್ಮ್ ಅಲ್ಲೇನೆ ಒಂದು ಚಿಕ್ಕ ಇಂಜುರಿನೂ ಆಗಿಲ್ಲ. ಕೃಷ್ಣ ತುಂಬಾ ಹುಷಾರು ಸರ್. ಹಾ, ಸರ್ ನಾನು ಅಲ್ಲ ಹುಷಾರಿಲ್ಲಿ. ಎಲ್ಲಾರ್ಗುನು ಯಾರಿಗೂನು ಅಲ್ಲಲ್ಲ, ಮಜಾ ಕೇಳಿಲಿ, ಇಂಜುರಿನ ಆಗಿಲ್ಲ ಅಂತಂದ್ರೆ ಅದು ಇದನ್ನ ಯಾವ್ದು ಒಂದು ಟ್ಯೂಬ್ಲೈಟ್ ಹೊಡಿತಾರೆ. 2-3 ಟ್ಯೂಬ್ಲೈಟ್ ತಗೊಂಡು ನನ್ ಬೆನ್ನು ಹೊಡಿಬೇಕು. ಆ ಪುಣ್ಯಾತ್ಮ ಬಂದ್ ನನ್ ಮಗು ಹೊಡೆದ್ಬಿಟ್ಟ ಕಣ್ಣ ಹತ್ರ ಇಲ್ಲಿ ಅಯ್ಯೋ ಅದ್ ಅಷ್ಟು ಎಫರ್ಟ್ ತಗೊಂಡ್ ಮಾಡಿದೀನಿ, ಕಟ್ಟಾಯ್ತು. ಅಲ್ಲಿ ಕಟ್ಟಾಯ್ತು ಸಿನಿಮಾದಲ್ಲಿ ಇಲ್ಲ ಪರವಾಗಿಲ್ಲ. ಅದು. ಸಿನಿಮಾಗೋಸ್ಕರ ಅಂತ ಮಾಡಿದ್ರೆ ಸಿನಿಮಾ ನೋಡಿದ್ರೆ ಕಟ್ಟೆ ಮಾಡ್ತಾರೆ. ಮತ್ತೆ ಯಾಕೆ ಹೊಡ್ಸ್ಕೊಂಡೆ ನಾನು ಅದ್ರಲ್ಲಿ? ಹೌದೌದು. ನಾನೆಲ್ಲ ಹೋಗಿದ್ದೆ ಕಟ್ಟಾದಾಗ? ಅಲ್ಲಲ್ಲ ನಾನ್ ಎಡಿಟಿಂಗ್ ಅಲ್ಲೇ ಶಾರ್ಟ್ ತೆಗೆದ್ಬಿಟ್ಟೆ ನಾನು ಅದನ್ನ. ಅದರ್ಥ ಆಯ್ತು ಸರ್, ಕಟ್ಟಾಗಿದ್ ನನಗೆ ಯಾಕೆ ಗೊತ್ತಾಗ್ಲಿಲ್ಲ ಇಲ್ಲಿ ಅಂತ. ಕಟ್ಟಾಗಿತ್ತು ಇಲ್ಲಿ. ಏ ಹಾ ಕರೆಕ್ಟ್. ಬಿಸಿ ಅಲ್ಲಪ್ಪ, ಹೌದೌದು ಬರೀ ಒಂದ್ ಚಿಕ್ಕ ಮರ್ತೆ ಬಿಟ್ಟಿದ್ಯಲ್ಲ. ಹೌದು ಒಂದ್ ಚಿಕ್ಕ ಕಟ್ ಆಗಿತ್ತು. ಅದೆಲ್ಲ ಓಕೆ, ಇಲ್ಲಿ ಮೈನರ್, ತುಂಬಾ ಮೈನರ್. ಇದು ಅಲ್ಲಲ್ಲ, ಇದು ಬುರ್ಡೆ ಒಳಗಡೆ ಕರೆಕ್ಟ್. ಇಲ್ಲಿ ಬುರ್ಡೆಲೆಲ್ಲ ಸೆಟ್ ಆಗಿತ್ತು. ಅದೇ ಅವಂದು ಆ ಟ್ಯೂಬ್ಲೈಟ್ ಎಡ್ಜು ತಲೆಗ್ ಟಚ್ ಆಗ್ಬಿಟ್ಟು ಆಗಿದ್ದದು. ಎಡ್ಜಲ್ಲಿ ಮೆಟಲ್ ಇರುತ್ತಲ್ಲ. ಬೆಂಡ್ ಬಿಟ್ಬಿಟ್ಟು ತಲೆ ಹೊಡೆದ್ರು. ಅಥವಾ ಕೃಷ್ಣ ನನಗೆ ಹೇಳೇ ಇಲ್ಲ, ಹೇಳಿದಿದ್ರೆ ಗೊತ್ತಿರುತ್ತೆ. ಅದೇ ಯಾಕೆ ನೊಂದ್ಕೋತಿಯಲ್ಲ ಅಂತ. ಬೆನ್ನಿಗೆ ಹೊಡಿಯೋದು ಆಕ್ಚುಲಿ ಸೇಫ್, ತುಂಬಾ ಸೇಫ್ ಶಾಟ್. ಅವನು ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗಿ ಅಲ್ಲಿ ಮೇಲ್ ಹೊಡೆದ್ಬಿಟ್ಟ ಸ್ವಲ್ಪ. ಬಟ್ ಆಲ್ಸೋ ಮನೀಷಾ ಬಗ್ಗೆ ಹೇಳ್ಬೇಕು ಸರ್. ಮನೀಷಾ ಏನ್ ಚೆನ್ನಾಗಿ ಸೂಟ್ ಆಗಿದ್ದಾರೆ ಅಂದ್ರೆ ಕ್ಯಾರೆಕ್ಟರ್ಗೆ. ಮನೀಷಾ ಅಂತಲ್ಲ, ಆಲ್ ಯೋರ್ ಕ್ಯಾರೆಕ್ಟರ್ಸ್ ಇವರು ಇಷ್ಟ ಆಗ್ತಾರೆ. ಅಚ್ಯುತ್ ಅವರು, ಅಚ್ಯುತ್ ಕುಮಾರ್ ಅವರ ನಮ್ಮ ಫ್ರೆಂಡ್ ಗೌರವ್ 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 ಶೆಟ್ಟಿ. ಗೌರವ್ ಇಷ್ಟ ಗೌರವ್ ಇವನು ಎಲ್ಲರೂ ಚೆನ್ನಾಗಿದೆ ಅಂದ್ರೆ ಹೌದು. ಎಲ್ಲಾರ್ದು ತುಂಬಾ ಫ್ರೆಂಡ್ಸ್ emotionally ಕ್ಯಾರೆಕ್ಟರ್ಗಳು connect ಎಲ್ಲ ಆಗುತ್ತೆ. ಪಂಚ್ಗಳು ಚೆನ್ನಾಗಿದೆಯಲ್ಲ. ಹೌದು. ಹೌದೌದು, ಗೌರವ್, ತೇಜಸ್. ಆಮೇಲೆ ಸರ್ ಒಂದು ಅಂಡರ್ ಕರೆಂಟ್ ಅಲ್ಲಿ ಒಂದು ತಂದೆ ಮಗಂದೊಂದು ನಡೀತಿರುತ್ತೆ ಗೊತ್ತಾ, ಟಗ್ ಆಫ್ ವಾರ್. ಅಂದ್ರೆ ಒಂಥರ ಚುಡಾಯಿಸೋದು, ರೇಗ್ಸೋದು, ಅದು ಆಕ್ಚುಲಿ ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ. ಅದೇ ಹೌದೌದು. ಅದ್ ತಂದೆ ಮಗನ್ ಟಗ್ ಆಫ್ ವಾರ್ ಒಂಥರ ಅಂಡರ್ ಕರೆಂಟ್ ಅಲ್ಲಿ ತುಂಬಾ ಲೌಡಾಗಿಲ್ಲ ಅದು, ಬಟ್ ಅದೊಂಥರ ಮಜಾ ಕೊಡುತ್ತೆ. ಬೇಸಿಕಲಿ ತಂದೆ ಯೂತ್ ಒಂಥರ ಮಜಾ ಅನ್ಸಿದ್ದು. ಅಪ್ಪ ಬೇಜಾರ್ ಹೋಗ್ಬಿಟ್ಟಿರ್ತಾನೆ. ಸಚಿನ್ ರಿಟೈರ್ಡ್ ಆಗ್ಬಿಡ್ದ, ನೆಕ್ಸ್ಟ್ ಸಚಿನ್ ಯಾರು ಬರಲ್ಲ. ಯಾಕಪ್ಪ ನಾನಿಲ್ವಾ? ಸಚಿನ್ ಜಾಗ ತುಂಬ ನಾನಿದ್ದೀನಿ. ಸಚಿನ್ ಜಾಗ ತುಂಬ್ಸಕ್ ನಾನಿದ್ದೀನಿ ಅಂತ ಬರ್ತಾನೆ. ಅಂದ್ರೆ ಆಟಿಟ್ಯೂಡ್ ಅಲ್ಲಿಂದ ಶುರು ಒಂದು ಅಂತ. ಒಂದು ತುಂಬಾ ಕೃಷ್ಣ ಚೆನ್ನಾಗಿದೆ. ಕೃಷ್ಣ ಈಗ ಒಂದು ಕೆಲವು ಕಡೆ ನೋಡ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಕೆಲವರೆಲ್ಲ ಕೇಳ್ತಾ ಇದ್ದಾರೆ, ಸರ್ ಇದು ಅವರು ಡ್ರ್ಯಾಗನ್ ಮಂಜು ಯಾಕೆ ಇಂಗ್ಲಿಷ್ ಕಲಿತಾ ಇರ್ತಾರೆ ಅಂತ. ಇಂಗ್ಲಿಷ್ ಟೀಚರ್ ಇಟ್ಕೊಂಡು ಇಂಗ್ಲಿಷ್ ಕಲಿತಾ ಇರ್ತಾನಲ್ಲ ಡ್ರ್ಯಾಗನ್ ಮಂಜು, ಯಾಕೆ ಅಂತ. ನನಗೂ ಅದೇ ಅಂದ್ರೆ ಪ್ರಶ್ನೆ ಸರ್, ನಾನು ಅದೇ ಕೇಳ್ತಾ ಇದೀನಲ್ಲ. ಹಾ ಅದಕ್ಕೆ ಒಂದ್ ದೊಡ್ಡ ಬ್ಯಾಕ್ ಸ್ಟೋರಿ ಇದೆ. ಡ್ರ್ಯಾಗನ್ ಮಂಜು ಯಾಕೆ ಇಂಗ್ಲಿಷ್ ಕಲಿತಾರೆ ಅಂತ ಬ್ಯಾಕ್ ಸ್ಟೋರಿನಲ್ಲಿ ಇದೆ ಅದು. ಅದೆಲ್ಲಿದೆ ಸರ್ ಬ್ಯಾಕ್ ಸ್ಟೋರಿ? ಬ್ಯಾಕ್ ಸ್ಟೋರಿ ನಮ್ ಪೇಪರ್ ಅಲ್ಲಿ ಇದೆ. ಅದಕ್ಕೆ ಬ್ಯಾಕ್ ಸ್ಟೋರಿ ಬರ್ಕೊಂಡಿದೀವಿ, ಲಾಜಿಕ್ ಇದೆ, ಎಲ್ಲ ಇದೆ. ಆದ್ರೆ ಆಮೇಲೆ ಅದನ್ನ ಸಿನಿಮಾದಲ್ಲಿ ಎಂಡ್ ಅಲ್ಲಿ ಅದನ್ನ ರಿವೀಲ್ ಮಾಡೋಣ ಅಂತ ಒಂದ್ ಪ್ಲಾನು ಇತ್ತು. ರೋಲಿಂಗ್ ಟೈಟ್ಲ್ ಅಲ್ಲಿ ಹಾಕ್ಬೋದಿತ್ತಲ್ಲ ಸರ್? ಅದೇ ಆತರ ಪ್ಲಾನ್ ಇತ್ತು, ರೋಲಿಂಗ್ ಟೈಟ್ಲ್ ಅಲ್ಲಿ ಅದನ್ನ ರಿವೀಲ್ ಮಾಡೋಣ ಅಂತ. ಬಟ್ ನಮ್ಗೆ ಕ್ಲೈಮ್ಯಾಕ್ಸ್ ತುಂಬಾ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಲ್ವಾ. ಆ ಟ್ವಿಟ್ಗಳ ಮಧ್ಯದಲ್ಲಿ ಇದು ವರ್ಕೌಟ್ ಆಗಲ್ಲ, ಬೇಡ ಅಂತ ಡೈಲ್ಯೂಟ್ ಆಗ್ಬಿಡ್ತಾ ಇತ್ತು. ಅದಕ್ಕೆ ಯೂಸ್ ಮಾಡ್ತೀರಾ?
ಇಲ್ಲ, ಅದನ್ನ ಓಪನ್ ಎಂಡ್ ಅಂತ ಬಿಟ್ಟಿದೀನಿ. ಅದನ್ನ ಯೂಸ್ ಮಾಡಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ. ಹ್ಮ್. ಅದು ಅದು ರಿವೀಲ್ ಮಾಡ್ತೀನಿ ಕರೆಕ್ಟ್ ಹೌದಾ? ಒಂದು ಒಳ್ಳೆ ಟೈಮ್ ಅಲ್ಲಿ ಕೂಡ. ಅದು ರಿವೀಲ್ ಆಗುತ್ತೆ, ಹಾ. ಒಂದು ಟೈಮ್ ಬಂದಾಗ ಹೇಳ್ತೀನಿ. 25 ಡೇಸ್ ಸರ್ ಅಲ್ಲಿ ಆಕ್ಚುಲಿ ಅಲ್ಲ, ಎಕ್ಸ್ಟ್ರಾ ಈಗ ಏನ್ ನಗ್ತಾ ಇದಾರಲ್ಲ ಡ್ರ್ಯಾಗನ್ ಮಂಜುದು ಆ ಡೈಲಾಗ್ಸ್ ಅದು ಇದಕ್ಕೆಲ್ಲ ಆ ಬ್ಯಾಕ್ ಸ್ಟೋರಿ ಗೊತ್ತಾಗ್ಬಿಟ್ರೆ ಇನ್ನೂ ಬಿದು ಬಿದು ನಗ್ತಾರೆ. ಆ ತರದೊಂದು ಬ್ಯಾಕ್ ಸ್ಟೋರಿ. ಆಮೇಲೆ ಅದನ್ನ ವಿಜುವಲ್ಸ್ ಮಾಡಿ ಹೇಳ್ಬೇಕು ಅದನ್ನ. ಶೂಟ್ ಹಾ. ಮಾಡ್ತೀರಾ ಇನ್ನೊಂದ್ಸತಿ? ಅಲ್ಲಲ್ಲ, ಅಂದ್ರೆ ಅಂದ್ರೆ ನಾನು ರೋಲಿಂಗ್ ಟೈಟ್ಲ್ ಅಲ್ಲಿ ಅದನ್ನ ಡ್ರಾಪ್ ಮಾಡಕ್ ಕಾರಣನೇ ಅದು. ಅದನ್ನ ಸುಮ್ನೆ ಡೈಲಾಗ್ ಅಲ್ಲಿ ಹೇಳಿದ್ರೆ ಕ್ಲಾರಿಟಿ ಕೊಟ್ರೆ ವರ್ಕ್ ಆಗ್ತಾ ಇರ್ಲಿಲ್ಲ. ಹ್ಮ್. ಅದಕ್ಕೆ ವಿಜುವಲ್ ಸಪೋರ್ಟ್ ಬೇಕು. ಯಾಕಂದ್ರೆ ಆ ತರದೊಂದು ಸ್ಟೋರಿ, ಬ್ಯಾಕ್ ಸ್ಟೋರಿ, ಆ ತರದೊಂದು ಬ್ಯಾಕ್ ಸ್ಟೋರಿ ಅದು. ಅದನ್ನ ಹಾ. ವಿಜುವಲ್ ಟ್ರೀಟ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ ಒಂದು 2 ನಿಮಿಷನಾದ್ರೂ ನೋಡಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅದನ್ನ. ಪಾರ್ಟ್ 2 ಮಾಡ್ಬಿಡಿ. ಹಾ, ಅದೇ ಕರೆಕ್ಟ್ ಆಗಿ ಹೇಳ್ದೆ ನೋಡಿ. ನಾವ್ ಏನಾದ್ರು ಪಾರ್ಟ್ 2 ಮಾಡಿದ್ರೆ ಅದ್ರಲ್ಲಿ ಬರುತ್ತೆ ಡಾರ್ಲಿಂಗ್ ಹಾ. ಅವನು ಡ್ರ್ಯಾಗನ್ ಮಂಜು ಯಾಕೆ ಇಂಗ್ಲಿಷ್ ಕಲಿತಾ ಇದ್ದ ಅಂತ. ಡಾಲರ್ ಮಣಿ, ಡಾಲರ್ ಡಾಲರ್ ಮಣಿ, ಮನಿ. ಡಾಲರ್ ಮಣಿ ಹ್ಮ್. ಅದೆಲ್ಲ ಎಕ್ಸ್ಟ್ರಾರ್ಡನರಿ ಇಂಟಿರ್ಲಿ. ಅವರಂತೂ ಎಕ್ಸ್ಟ್ರಾರ್ಡನರಿ. ಹ್ಮ್. ಅದ ವಿಲನ್ ಮೇಲೆ ಒಂಥರ ಲವ್ ಆಗೋ ಫಿಲ್ಮ್ ಇದು. ಸಿನಿಮಾ ನೋಡಿರೋರ್ನ ಆ? ಯಾರನ್ನಾದ್ರೂ ಲೈವ್ ತಗೋಬೇಕಿತ್ತು ನೀವು. ಒಳ್ಳೆ ತಗೊಂಡೆ ರಿವ್ಯೂಸ್. ಇಬ್ರು ಮೂರ್ ಜನ ತಗೊಂಡೆ. 2-3 ಜನ ಮಾತಾಡಿದ್ರು ತಗೊಂಡು. ಸೊ ಓಕೆ, ನಿಮಗೆ ಕಂಗ್ರಾಚುಲೇಷನ್ಸ್ ಟು ಬರ್ತಾನೆ ದ ಇದೆ. ಟೀಮ್ ಫಾರ್ ದ ವಿನ್. ಫಾರ್ ದ ವಿನ್ ಇನ್ ದ ಸೆನ್ಸ್ ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಯುನಾನಿಮಸ್ ಆಗಿ ಒಳ್ಳೆ ರಿಪೋರ್ಟ್. ಇಟ್ಸ್ ಟು ಗುಡ್. ಎಲ್ಲಾ ಕಡೆ ಚೆನ್ನಾಗಿದೆ. ಎಲ್ಲಾ ವರ್ಗದವ್ರಿಗೂ ಸಿನಿಮಾ ಇಷ್ಟ ಆಗೋದು ಇಟ್ಸ್ ರೇರ್. ಹ್ಮ್, ಹೌದೌದು. ತುಂಬಾ ಸೂಪರ್. Okay. ಅಂಡ್ ಇದು ಗುಡ್ ನ್ಯೂಸ್ ಡನ್. ನಿಮ್ಗೆ. ಒಂದ್ ವಾರ ಓನ್ಲಿ ಕನ್ನಡ ಫಿಲ್ಮ್ಸ್ ರನ್ನಿಂಗ್ ಇನ್ ದ ಥಿಯೇಟರ್ ಇಸ್ ಆಲ್ಸೋ ವೆರಿ ಗುಡ್. ಅಲ್ಲ, ಅದೇ ಕನ್ನಡ ರಾಜ್ಯೋತ್ಸವ ಮೂಡಲ್ಲೇ ಇರ್ಬೇಕು ಅಂತಾನೆ ಈ ಫಿಲ್ಮ್ ನ 31ಕ್ಕೆ ನಾವು ರಿಲೀಸ್ ಮಾಡಿದ್ದು. ಕರೆಕ್ಟ್. ಹ್ಮ್, ಹಾಲಿಡೇ ಮೂಡು, ಕನ್ನಡ ರಾಜ್ಯೋತ್ಸವ, ಕನ್ನಡ ಜೋಶ್, ಒಂದ್ ಒಳ್ಳೆ ಕನ್ನಡ. ಆ ಟೈಮಲ್ಲಿ ಒಂದ್ ಒಳ್ಳೆ ಕನ್ನಡ ಸಿನಿಮಾ ಬಂದ್ಬಿಟ್ರೆ ಹಬ್ಬ ಅಲ್ವಾ ಹೌದು. ಕನ್ನಡಿಗರಿಗೆ. ಅದಕ್ಕೆ ಒಂದ್ ಒಳ್ಳೆ ಕನ್ನಡ ಸಿನಿಮಾ ಮಾಡಿದೀವಿ. ಸರಿ ಸರ್, ಇನ್ನ ನೆಕ್ಸ್ಟ್ ವೀಕ್ ಅಥವಾ ಇನ್ನು 15 ಡೇಸ್ ಮೇಲೆ ಲೈವ್ ಮಾಡಿದ್ರೆ ಐ ಥಿಂಕ್ ಸಿಕ್ಕಾಪಟ್ಟೆ ಜನ ಇಂಟ್ರಾಕ್ಟ್ ಮಾಡ್ತಾರೆ. ತುಂಬಾ ಜನ ನೋಡಿರ್ತಾರೆ. ಹೌದೌದು. ಈಗ ನಾಳೆ ಫಸ್ಟ್ ಡೇ ಅಲ್ವಾ ರಜಾ ರಿಲೀಸ್ ಇರೋದ್ರಿಂದ, ಡೇ. ನಾಳೆ ರಜಾ ಹ್ಮ್. ಇರೋದ್ರಿಂದ ಶನಿವಾರ ಭಾನುವಾರ 2 ದಿನ ರಜಾ ಇದೆ. ಎಲ್ಲರೂ ಈ ಸಿನಿಮಾ ನೋಡಿ ಮತ್ತೆ ಲೈವ್ ಬರ್ತೀನಿ. ಸೊ ಯಾರು ನೋಡಿದ್ರೆ ಅವ್ರನ್ನ ಲೈವ್ ಅಲ್ಲಿ ತಗೊಂಡ್ ಮಾತಾಡೋಣ. ಅದೇ ಅಂಡ್ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸಿನಿಮಾ ನೋಡಿ, ಆದ್ರೆ ಸಿನಿಮಾದ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಹಾಕ್ಬೇಡಿ. ಯಾಕೆಂದ್ರೆ ಇದು ಥ್ರಿಲ್ಲರ್ ಸಿನಿಮಾ. ಆ ಪ್ಲಾಟ್ ಟ್ವಿಸ್ಟ್ ಗಳು ನಿಮಗೆ ಥಿಯೇಟರ್ ನೋಡುವಾಗ ಏನ್ ಮಜಾ ಕೊಡುತ್ತೋ ಅದೇ ಮಜಾ ನೆಕ್ಸ್ಟ್ ಬರೋರ್ಗು ಬೇಕು. ಹಂಗಾಗಿ ಎಲ್ಲೂ ಅದನ್ನ ಹಾಕ್ಬೇಡಿ. ಮತ್ತೆ ಸಿನಿಮಾ ನೋಡಿದ್ಮೇಲೂ ಯಾರಿಗೂ ಆ ಟ್ವಿಸ್ಟ್ ಗಳನ್ನೆಲ್ಲ ಹೇಳ್ಬೇಡಿ. ಸಖತ್ ಮಜಾ ಇದೆ, ನೋಡ್ಗುರು ಹೋಗಿ, ಇಷ್ಟೇ ಹೇಳಿ ಸಾಕು. ಸರಿ, 2 ಸಿನಿಮಾ ನಿಮ್ದು ಕೃಷ್ಣ ಅವ್ರದ್ದು ಬೇರೆ ಬೇರೆ ಜಾನ್ರ ಹಿಟ್ಟು. ಇದು ಸೂಪರ್ ಹಿಟ್ ಆದ್ಮೇಲೆ ಬೇರೆ ಜಾನ್ರ ಮಾಡಿ. 100% ಜಾನರ್ ರಿಪೀಟ್ ಮಾಡೋ ಪ್ರಶ್ನೆನೇ ಇಲ್ಲ. ಹಾರ ಮಾಡೋಣ ಸರ್, ದೇವ್ ತರ ಬರೋಣ. ಏನೋ ಒಂದ್ ಮಾಡೋಣ, ಹೋಟೆಲ್ ಬೇರೆ ಮಾಡೋಣ ಅಷ್ಟೇ. ಮಾಡಿದ್ದೇನೆ ಡನ್ ಸರ್, ಮಾಡೋದು ಡನ್. ನಮ್ಗೆ ಇಷ್ಟ ಆಗಲ್ಲ. ಡನ್ ಸರ್, ಡನ್. ಥ್ಯಾಂಕ್ ಯು ಗುಡ್ ಮಿಲನ್ ನೈಟ್. ಅವರೇ, ಲೈವ್ ಬಂದು ಜಾಯ್ನ್ ನಮಸ್ತೆ. ಆಗಿದ್ದಕ್ಕೆ. ನಮ್ಗೇನ್ ಹಂಗೇನಿಲ್ಲ ಸರ್, ನಮ್ಗೆ ಹಂಗೆ ಮಾಡಿದ್ದೆ ಮಾಡೋದು, ಇರೋರ್ ಜೊತೆ ಇರೋದು, ಒಬ್ಳೆ ಹೆಂಡತಿ ಹಂಗೆ ಅವೆಲ್ಲ ನಮ್ಗೆ. ಅಲ್ಲ, ನಾವು ಇರೋರ್ ಜೊತೆಗೆ ಇದೀವಪ್ಪ ಮನೆಯಲ್ಲಿ. ಅಲ್ಲೇನು ವೆರೈಟಿ ಬೇಕು ಅಂತ ಹೋಗಿಲ್ಲ. ಸಿನಿಮಾದಲ್ಲಿ ಮಾತ್ರ ವೆರೈಟಿ ಕೇಳ್ತೀವಿ ಅಷ್ಟೇ. ಅದೇ ಅದೇ ಹೆಂಡತಿ, ಅದೇ ಮನೆ, ಬೆಳಗ್ಗೆ ಆದ್ರೆ ಅದೇ ತಿಂಡಿ, ಎಲ್ಲ ಅದೇ ಅನ್ನೋದು ಇದೆ. ಕೆಲವನ್ನ ಅದೇ ಇಟ್ಕೋಬೇಕು, ಏನ್ ಮಾಡಕ್ಕಾಗಲ್ಲ ಅಲ್ವಾ. ಸರ್, ಆಪ್ಷನ್ ಇರೋ ಕಡೆ ಕಷ್ಟಪಟ್ಟು ಸ್ವಲ್ಪ ಇಟ್ಕೋಬಾರ್ದು ಸರ್. ಕಷ್ಟಪಟ್ಟು ಇಟ್ಕೋಬಾರ್ದು, ಇಷ್ಟಪಟ್ಟು ಇಟ್ಕೋಬೇಕು. ಇಷ್ಟಪಟ್ಟೆ ಇಟ್ಕೊಂಡಿದೀವಿ. ಹಂಗಾರೆ ಇಟ್ಕೊಳ್ಳೋದಲ್ಲ, ಇಷ್ಟಪಟ್ಟು ಜೊತೆಲಿದ್ದೀವಿ ನೀವ್ ಇಟ್ಕೊಳ್ಳೋದು. ಇಷ್ಟಪಟ್ಟೆ ಅದೇ ಅಂದ್ರೆ ಎಲ್ಲಾ ಆ ವಿಚಾರಗಳನ್ನ ನನ್ನ ಹೆಂಡತಿ ಏನಾರು ನೋಡಿದ್ರೆ ಈ ಲೈವ್ ನ ಮನೆಗೆ ಹೋದ್ರೆ ಬಾಗಲ್ ತೆಗಿಯಲ್ಲ ಅಂತ ಕಾಣುತ್ತೆ. ನೀವ್ ಹೇಳಿ ಇವಾಗ ಬ್ರಾಟ್ ಸೀಸನ್. ಐ ಆಮ್ ದ ಬ್ರಾಟ್ ಅನ್ನಿ ಅಷ್ಟೇ. ಹೌದೌದು, ಐ ಆಮ್ ಎ ಬ್ರಾಟ್ ಗಳೆಲ್ಲ ಹಿಂಗೆ ನಮ್ಮ ಅಡ್ಜಸ್ಟ್ ಪ್ರಮೋಷನ್ ಮಾಡ್ಕೋಬೇಕು. ಹ್ಮ್, ಡನ್ ಸರ್. ಹೋಪಿಂಗ್ ಫಾರ್ ಓಕೆ, ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್ ಎಲ್ರಿಗೂ. ಅಂಡ್ ತುಂಬಾ ಜನ ಸರ್, ಇದು ಬೇಬು, ತುಂಬಾ ಜನ ಲವ್ ಮಾಡ್ತಿರ್ತೀರಿ ಅಂತ ಆಗ್ತಾನೆ ಇದಾರೆ.
ನಾನು ಅದ್ರ ಬಗ್ಗೆ ಬ್ರಾಟ್ ಎಲ್ಲ ಮುಗಿದ್ಮೇಲೆ ಮಾತಾಡ್ತೀನಿ. ಸೊ ಈಗ ಸದ್ಯಕ್ಕೆ ಬ್ರಾಟ್ ಮಾತ್ರ ಮಾತಾಡೋಣ. ಸಿನಿಮಾನ ಇವತ್ತು ನೈಟ್ ಶೋ ಇದೆ, ಮತ್ತೆ ನಾಳೆ ಇಂದ ರಜಾ ಇದೆ 2 ದಿನ. ನೋಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ನೋಡಿ. ಅಂಡ್ ನಿಮ್ಗೆಲ್ಲ ಖಂಡಿತವಾಗ್ಲೂ ತುಂಬಾ ತುಂಬಾ ಇಷ್ಟ ಆಗುತ್ತೆ. ಸೊ ಲವ್ ಮಾಕ್ಟೇಲ್ 3 ಅಷ್ಟು ಬಗ್ಗೆ ಕಾನ್ಫಿಡೆಂಟ್ ಆಗಿ ಡೈರೆಕ್ಟರ್ ಹೇಳ್ತಾ ಇದೀವಿ. ಪರ್ಮಿಷನ್ ಇಂದಲ್ಲ ಏನು ಮಾತಾಡಂಗಿಲ್ಲಪ್ಪ, ಅದಕ್ಕೆ ನಾನು ಅದನ್ನ ಮಾಡೋಣ. ಸೊ ಈಗ ಬ್ರಾಟ್ ಬ್ರಾಟ್ ಎಲ್ಲ ಮುಗಿದ್ಮೇಲೆ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.